ಇತ್ತೀಚಿನ ಒಂದು ದಿನಗಳಲ್ಲಿ ನಾವು ನೋಡ್ತಾ ಹೋದಾಗ ಸ್ತ್ರೀಯರಿಗೆ ಬರುವಂತ ರೋಗ ಸಮಸ್ಯೆಗಳು ತುಂಬಾ ಹೆಚ್ಚಾಗಿ ನಾವು ನೋಡ್ತಾ ಇದ್ದೀವಿ ನಮ್ಮ ಸಮಾಜದಲ್ಲಿ. ಅದರಲ್ಲೂ ನಾವು ಬಾಲ್ಯದಿಂದ ಬಂದ್ರೆ, ಒಂದು ಹೆಣ್ಣು ಮಗುವಿನ ಬಾಲ್ಯದಿಂದ ಬಂತು ಅಂದ್ರೆ, ಇತ್ತೀಚಿನ ಹೆಣ್ಮಕ್ಳು ಮೊದ್ಲೆಲ್ಲ ಒಂದು 12, 13, 15 ವರ್ಷದಲ್ಲಿ ಋತುಮತಿಯಾಗುವಂತ ಒಂದು ಸಂದರ್ಭ ಇತ್ತು ಆವಾಗ. ಆದ್ರೆ ಇತ್ತೀಚಿನ ದಿನಗಳಲ್ಲಿ ನೋಡ್ಕೊಂಡ್ರೆ ಇನ್ನು 4ನೇ ತರಗತಿ 5ನೇ ತರಗತಿ ಓದ್ತಾ ಇರೋಂತ ಮಕ್ಕಳೇನೆ ಋತುಮತಿಯರು ಆಗ್ತಾ ಇರೋಂತ ಒಂದು ಪ್ರಸಂಗನ ನಾವು ನೋಡ್ತಾ ಇದೀವಿ. ಇದಕ್ಕೆ ಕಾರಣ ಏನಿರ್ಬೋದು ಮೇಡಮ್? ಇದು ಏನಾದ್ರೂ ವಾತಾವರಣ ಆಗಿದೆಯಾ, ಅಥವಾ ಈಗ ಆ ಕಿಶೋರಿಯರಿಗೆ ಬಂದಿರುವಂತ ಅದು ಸಮಸ್ಯೆಗಳು ಅಂತಾನೆ ನಾವು ಹೇಳ್ಬೋದಾ, ಅಥವಾ ಹೇಗೆ ಇದು ಈ ರೀತಿ ಚಿಕ್ಕ ವಯಸ್ಸಲ್ಲೇ ಋತುಮತಿ ಆಗ್ಲಿಕ್ಕೆ ಕಾರಣ ಆಗ್ತಾ ಇದೆ? ಹೌದು, ಈಗ ನೀವು ನಿಮ್ಮ ಪ್ರಶ್ನೆಯ ಮೊದಲಿನ ಭಾಗದಲ್ಲಿ ನೀವು ಹೇಳಿದ್ರಿ ಏನು ಅಂತಂದ್ರೆ, ಮುಂಚಿನಗಿಂತ ನಮ್ಮ ಅಮ್ಮನ ಕಾಲದಲ್ಲಿದ್ದದಕ್ಕಿಂತ ಈಗಿನ ಜಮಾನದಲ್ಲಿ ಕಾಯಿಲೆಗಳು ಜಾಸ್ತಿ ಅಂತ ಹೇಳಿದ್ರಿ. ಹೆಣ್ಣು ಮಕ್ಕಳಲ್ಲಿ ಕಾಯಿಲೆ ಜಾಸ್ತಿ. ಇದರಲ್ಲಿ 2 ವಿಷಯ. ಒಂದು ವಿಷಯ, ಮುಂಚೆ ಇದಕ್ಕೆ ರೋಗ ಪತ್ತೆ ಹಚ್ಚುವಂತಹ ವಿಧಾನಗಳೇ ಇರಲಿಲ್ಲ. ಅಂದ್ರೆ ಕಾಯಿಲೆ ಬಂದ್ರೆ, ಎಕ್ಸಾಂಪಲ್ ಒಂದು ಕ್ಯಾನ್ಸರ್ ಬಂತು ಅಥವಾ ಬೇರೆ ಏನಾದರೂ ಪೀರಿಯಡ್ಸ್ ಪ್ರಾಬ್ಲಮ್ ನೀವು ಹೇಳಿದಾಗ ಆಯ್ತು, ಅವಾಗ ಅದನ್ನ ಹೆಣ್ಣು ಮಕ್ಕಳು ಮುಚ್ಚಿಟ್ಕೊಳ್ತಿದ್ರು. ಮನೆಯಲ್ಲಿರುವ ತಮ್ಮ ಅಪ್ಪನಿಗೆ ಅಥವಾ ಗಂಡನಿಗೆ ಅವ್ರು ಹೇಳ್ತಿರ್ಲಿಲ್ಲ. ಸೊ ಹಾಗಾಗಿ ರೋಗ ಪತ್ತೆ ಆಗೋದೇ ಆಗ್ತಿರ್ಲಿಲ್ಲ ಅಥವಾ ನಿಧಾನ ಆಗ್ತಿತ್ತು. ಒಂದನೇ ವಿಷಯ. 2ನೇ ವಿಷಯ ಏನಾಗುತ್ತೆ ಅಂದ್ರೆ, ಈಗಿನ ಕಾಲದಲ್ಲಿ ಕಾಯಿಲೆಗಳು ಕೂಡ ನೀವು ಹೇಳಿದ ಹಾಗೆ ಜಾಸ್ತಿ. ಯಾಕಂದ್ರೆ ಮುಂಚಿನ ಆರೋಗ್ಯ ಪದ್ಧತಿಗಳು ಬದಲಾವಣೆ ಆಗಿದೆ, ಮುಂಚಿನ ಯೋಚನೆ ಮಾಡುವಂತಹ ಪದ್ಧತಿಗಳು ಬದಲಾಗಿವೆ, ಮುಂಚಿನ ವ್ಯಾಯಾಮಗಳು ಇವಾಗ ಇಲ್ಲ. ಆ ಸ್ಟ್ರೆಸ್ ಅಂತ ಏನ್ ಹೇಳ್ತಾರೆ, ಟೆನ್ಷನ್ ಅಂತ ಏನ್ ಹೇಳ್ತಾರೆ, ಜಂಕ್ ಫುಡ್ ಅಂತ ಏನ್ ಹೇಳ್ತಾರೆ, ಸೊ ಇವೆಲ್ಲಗಳು ಸೇರಿ ಆಗುವಂತಹ ಕಾಯಿಲೆಗಳು ಕೂಡ ಸಂಭವ ಕೂಡ ಜಾಸ್ತಿ ಆಗಿದೆ. ಸೊ ಇದು 2 ನಿಮ್ಮ ಪ್ರಶ್ನೆಯ ಮೊದಲನೇ ಭಾಗಕ್ಕೆ ನಾನು ಒಂದು ಸ್ವಲ್ಪ ಸೇರಿಸಬಹುದಾದಂತ ಅಂಶ. ಇನ್ನು 2ನೇ ಭಾಗ ನೀವು ಕೇಳಿದ್ರಿ ಪ್ರಶ್ನೆಯಲ್ಲಿ ಏನಂದ್ರೆ, ಈಗಿನ ಚಿಕ್ಕ ಮಕ್ಕಳು, ನಾವಿನ್ನು ಮಕ್ಕಳು ಅಂತ ಹೇಳುವ ವಯಸ್ಸಿನಲ್ಲೇ ಇರ್ತಾರವರು. ಅಷ್ಟು ಬೇಗ ಮುಂಚೆ ನಾವು ಸ್ಕೂಲಿಗೆ ಹೋಗ್ತಿದ್ದಾಗ ಇನ್ನೂ ಚೆನ್ನಾಗಿ ನೆನಪಿದೆ, 8ನೇ ಕ್ಲಾಸ್ ಮೇಲೆ, ಅದಕ್ಕೆ ಮುಂಚೆ ಹೈಸ್ಕೂಲು ಅಂಡ್ ಬಿಯಾಂಡ್, ಅದಕ್ಕೆ ಮುಂಚೆ ನಮ್ಗೆ ಇದು ತಲೆಗೆ ಬರ್ತಿರ್ಲಿಲ್ಲ ಈ ತರ ಆಗುತ್ತೆ ಅಂತ. ಈಗ ಹಾಗಲ್ಲ, ಹೌದು 10ನೇ ಕ್ಲಾಸ್ ಎಲ್ಲ ಆಗ್ತಿದ್ರು, ಆಮೇಲೆ 8ನೇ ಕ್ಲಾಸಿಗೆ ಆಗಕ್ಕೆ ಶುರುವಾದ್ರು ನಮ್ಮ ವಯಸ್ಸಿನಲ್ಲಿ. ಈಗ ನೀವು ಹೇಳಿದ ಹಾಗೆ 5ನೇ ಕ್ಲಾಸು 6ನೇ ಕ್ಲಾಸು ಆ ತಾಯಿಯಂದ್ರು ಮಕ್ಕಳನ್ನ ಕರ್ಕೊಂಡ್ ಬರ್ತಾರೆ ನಮ್ಮ ಹತ್ರ ಹಾಸ್ಪಿಟ್ಲಿಗೆ. ಅವರಿಗೆ ಆಶ್ಚರ್ಯ ಆಗಿರುತ್ತೆ, ಯಾಕಂದ್ರೆ ಕಾಯಿಲೆನ ಅಥವಾ ಋತುಮತಿನೇ ಆಗಿದ್ದಾಳ ಮಗಳು ಅನ್ನೋ ಒಂದು ಭಯ ಕೂಡ ಪೋಷಕರಲ್ಲಿ ಇರುತ್ತೆ. ಯಾಕೆಂದ್ರೆ ಅದು ಆ ಏಜ್ ಅಲ್ಲ, ಆ ಏಜ್ ಅಲ್ದೇನೆ ಇದ್ರೂ ಆ ಮಗು ಆ ಒಂದು ಹಂತಕ್ಕೆ ಹೋಗಿದೆ ಅಂದ್ರೆ ಪೋಷಕರಲ್ಲಿ ಗಾಬರಿ ಆಗೇ ಆಗತ್ತೆ. ಹೌದು, ಅಂದ್ರೆ ಅವರು ಒಂದೊಂದ್ಸತಿ ಬಿದ್ದೇನಾದ್ರು ಏಟು ಮಾಡ್ಕೊಂಡಿದ್ದಾಳ ಆ ಜಾಗಕ್ಕೆ, ಅದಕ್ಕೇನಾದ್ರು ಬ್ಲೀಡಿಂಗ್ ಆಗುತ್ತೋ ಅನ್ನುವಂತಹ ಅವರ ಆಲೋಚನೆ ಕೂಡ ಬರುತ್ತೆ. ಎನಿವೆ, ಬಟ್ ಆದ್ರೆ ಆ ಏಜ್ ಅಲ್ಲಿ ಪೀರಿಯಡ್ಸ್ ಆಗೋದು ಇವಾಗ ಅಸಂಭವ ಏನಲ್ಲ, ಬಹಳಷ್ಟು ಜನ ನೋಡ್ತೀವಿ. ಇದಕ್ಕೆ ಕಾರಣ ಒಂದು, ಮುಂಚಿನ ಮಕ್ಕಳಿಗಿಂತ ಈಗಿನ ಮಕ್ಕಳಲ್ಲಿ ಪೌಷ್ಟಿಕತೆ ಜಾಸ್ತಿ. ಅಂದ್ರೆ ಮುಂಚೆ ಮಾಲ್ ನ್ಯೂಟ್ರಿಷನ್ ಅಂತ ಏನ್ ಹೇಳ್ತಿದ್ವಿ, ಅಂದ್ರೆ ಅಪೌಷ್ಟಿಕತೆ ಆಹಾರಗಳು ತಿನ್ನಕ್ಕೆ ಕಡಿಮೆ ಸಿಗ್ತಿದ್ವು. ಗಂಜಿ ಹಾಕಿ ಸ್ಕೂಲಿಗೆ ಕಳಿಸ್ಬಿಟ್ರೆ ಸಂಜೆ ಮತ್ತೆ ಅದೇ ಗಂಜಿ. ಈಗ ಹಾಗಲ್ಲ, ಅವ್ರು ಬಾಕ್ಸ್ ಅಲ್ಲಿ ತರುವಂತ ತರಾವರಿ ಆಹಾರಗಳು, ಅವೈಲಬಿಲಿಟಿ ಆಫ್ ಜಂಕ್ ಫುಡ್, ಅಂದ್ರೆ ಜಂಕ್ ಫುಡ್ ಸಿಗುವಂತ ಆ ಸೌಲಭ್ಯಗಳು ಜಾಸ್ತಿ. ಯಾವುದೇ ಸ್ಕೂಲಿನ ಪಕ್ಕದ ಅಂಗಡಿಯಲ್ಲೇ ಕೋಕೋ ಕೋಲಾ, ಟೊರಿನೋ ಇಂಥವೆಲ್ಲ ಮಾಡ್ತಾ ಇರ್ತಾರ, ಚೀಸ್ ಬಾಲ್ಸ್ ಅಂತ ಏನೇನೋ 108 ಹೊರ್ತಾರೆ. ಇಂಥ ಜಂಕ್ ಫುಡ್ಸ್ ಎಲ್ಲ ದಟ್ ಈಸ್ ಈಸಿಲಿ ಅವೈಲೇಬಲ್ ಟು ದೆಮ್. ಅದರಲ್ಲಿ ಆ ಜಂಕ್ ಫುಡ್ ಅಲ್ಲಿ ಪ್ರಿಸರ್ವೇಟಿವ್ಸ್ ಇರುತ್ತೆ, ದಟ್ ಈಸ್ ರಾಸಾಯನಿಕಗಳು ನಮ್ಮ ದೇಹಕ್ಕೆ ಒಳ್ಳೇದಲ್ಲ. ಸೊ ಒಂದು ಆಹಾರ, ಅವರ ಆಹಾರ ಪೌಷ್ಟಿಕತೆಯಿಂದ ಕೂಡಿರೋದು ಒಂದಂಶ. ಅಂದ್ರೆ ಒಳ್ಳೆಯ ಆಹಾರ ಸಿಗ್ತಾ ಇರುತ್ತೆ ಅವ್ರಿಗೆ ಮನೆಯಲ್ಲಿ, ತರಕಾರಿ ಹಣ್ಣು ಇವೆಲ್ಲ ಜನರಿಗೆ ಅವೇರ್ನೆಸ್ ಇದೆ ನೋಡಿ. ಆ ಮಗುವಿನ ಅಪ್ಪ ಅಮ್ಮಂದ್ರಿಗೆ ಅವೇರ್ನೆಸ್ ಇದೆ. ಮುಂಚೆ ಬೋರ್ಡ್ ಹೈ ಸ್ಕೂಲ್ಗೆ ಹೋಗ್ತಿದ್ವಿ, ಗವರ್ಮೆಂಟ್ ಸ್ಕೂಲ್ಗೆ ಹೋಗ್ತಿದ್ವಿ, ಕನ್ನಡ ಮೀಡಿಯಂ ಸ್ಕೂಲ್ಗೆ ಹೋಗ್ತಿದ್ವಿ, ಎಷ್ಟೇ ಶ್ರೀಮಂತರಾದ್ರೂ ಅಂತ ಸ್ಕೂಲಿಗೆ ನಾವು ಹೋಗ್ತಿದ್ವಿ. ಈಗಿನ ಮಕ್ಕಳಿಗೆ ಎಷ್ಟೇ ಕೂಲಿ ಮಾಡುವಂತವರಾದ್ರೂ ನನ್ನ ಮಗಳು ಪ್ರೈವೇಟ್ ಸ್ಕೂಲಿಗೆ ಹೋಗ್ಬೇಕು, ನನ್ನ ಮಗಳು ಇಂಗ್ಲಿಷ್ ಮೀಡಿಯಂಗೆ ಓದ್ಬೇಕು ಅನ್ನುವಂತಹ ಮನೋಭಾವ ಇರುವವರು, ಅಂತಹ ಅರಿವಿರುವವರು ಆ ಮಗುವಿನ ಆಹಾರದ ಕಡೆಗೂ ಗಮನ ಕೊಡ್ತಾರೆ ನೋಡಿ. ಸೊ ಅವರ ಪೌಷ್ಟಿಕಾಂಶತೆ ಕೂಡ ಜಾಸ್ತಿ ಆಗುತ್ತೆ. ಇದು 1ನೇ ಅಂಶ. 2ನೇದು ನಾನು ಹೇಳಿದ್ದು, ಆ ಆಹಾರದಲ್ಲಿ ಕಲುಷಿತ ಆಹಾರನೂ ಬೆರೆಯುತ್ತೆ. ಅಂದ್ರೆ ಈ ಜಂಕ್ ಫುಡ್ ಅಂತ ಏನ್ ಹೇಳಿದೆ ಅದು ಬೆರೆಯುತ್ತೆ. ಇದು 2ನೇ ಕಾರಣ. 3ನೇದು, ಮುಂಚೆ ಎಲ್ಲ ಶಾಲೆಗೆ ಹೋಗೋದಾಗ್ಲಿ ಎಲ್ಲಿಗೆ ಹೋಗೋದಾಗ್ಲಿ ಒಂದ್ ಚೀಲ ನೇತು ಹಾಕೊಂಡು ನಡ್ಕೊಂಡು ಹೋಗ್ತಿದ್ವಿ, ಒಂದ್ ಚಪ್ಪಲಿ ಹಾಕೊಂಡು. ಈಗ ಹಾಗಲ್ಲ, ಯಾರೇ ಆಗ್ಲಿ ಕ್ಲಾಸ್ 4ನವರು ಕೂಲಿ ಜನ ಆದ್ರೂ
ಟೂ ವೀಲರ್ ಆದ್ರೂ ಕಾರ್ ಆದ್ರೂ ಯಾವ್ದ್ರಲ್ಲಾದ್ರೂ ಒಂದು ಮಕ್ಕಳನ್ನ ಸ್ಕೂಲಿಗೆ ತಂದು ಬಿಟ್ಟು ಹೋಗ್ತಾರೆ. ಅವರು ಇವರು ಅಂತ ನಾನು ಭೇದ ಮಾಡ್ತಾ ಇಲ್ಲ. ನಾನು ಹೇಳ್ತಿರೋದು ಅಲ್ಟಿಮೇಟ್ಲಿ ಆ ಮಗುವಿಗೆ ಎಕ್ಸರ್ಸೈಸ್ ಇಲ್ಲ, ನಡೆಯುವಂತಹ ವ್ಯಾಯಾಮ ಇಲ್ಲ. ಈಗಿನ ಮಕ್ಕಳಲ್ಲಿ ನೋಡಿ ನೀವು, ಹೆಂಗಸರಾಗ್ಲಿ ಗಂಡಸರಾಗ್ಲಿ ಮಕ್ಕಳಾಗ್ಲಿ ನಮ್ಮ ದೇಶದಲ್ಲಿ ಬೊಜ್ಜುತನ ಜಾಸ್ತಿ ಆಗ್ತಾ ಇದೆ. ಯಾಕೆ? ನಮಗೆ ಅರಿವಿಲ್ಲದೆ ನಮಗೆ ವ್ಯಾಯಾಮ ಕಡಿಮೆ ಆಗ್ತಾ ಇದೆ. ಮನೆಯಲ್ಲಿ ಹೆಂಗಸರ ವ್ಯಾಯಾಮ ಹೇಗೆ ಕಡಿಮೆ ಆಗುತ್ತೋ ಶಾಲೆಗೆ ಹೋಗುವ ಮಕ್ಕಳಿಗೆ ವ್ಯಾಯಾಮ ಕಡಿಮೆ. ಭಾರ ಹೊರೋದು ಒಂದು ವ್ಯಾಯಾಮ, ನಮ್ಮ ಬೆನ್ನಿಗೆ ನಾವು ಬ್ಯಾಗ್ ಹಾಕೊಂಡು ನಡೆಯೋದು ಒಂದು ವ್ಯಾಯಾಮ, ಆ ವ್ಯಾಯಾಮ ಇಲ್ಲ. ನಾವು ಶಾಲೆಗೆ ಹೋಗುವಂತ ವ್ಯಾಯಾಮ ಇಲ್ಲ. ಶಾಲೆಯಲ್ಲಿ ಪಾಠ ಆದ್ಮೇಲೆ ನಮ್ಗೆ ಒಂದು ತರಗತಿ ಇರ್ತಿತ್ತು ಕೊನೆಯಲ್ಲಿ, ಯಾವುದು ಆಟ, PT ಪೀರಿಯಡ್ ಅಂತ ಹೇಳ್ತಿದ್ವಿ, ನಿಮಗೆ ನೆನಪಿದ್ರೆ. ಆ PT ಪೀರಿಯಡ್ ಈಗಿನ ಮಕ್ಕಳಿಗಿಲ್ಲ. ಈ ಕೊರೋನಾ ಬಂದ್ಮೇಲಂತೂ ಮನೆಯಿಂದನೇ ಪಾಠ ಆಗಿ ಆ ಇಳಿದು ಮೆಟ್ಲು ಹತ್ತೆ ಇಳಿದು ಕ್ಲಾಸಿಗೆ ಹೋಗುವಂತದ್ದು ಅದು ಕೂಡ ತಪ್ಪೋಯ್ತು. ಲಿಫ್ಟ್ ಬಂದ್ಬಿಟ್ಟಿದೆ, ಕಾರಿಂದ ಇಳಿದು ಕ್ಲಾಸಿಗಾದ್ರೂ ಹೋಗ್ತಿದ್ವು ಮಕ್ಕಳು, ಇವಾಗ ಅದು ಕಡಿಮೆ ಆಗಿದೆ. ಸೊ ಎಷ್ಟೊಂದು ಬದಲಾವಣೆ ಆಯ್ತು ನೋಡಿ. ಸೊ ಅದು ಮುಂಚಿಂದ, ಅದು ಹುಟ್ಟದಾಗಿಂದನೇ ಅವ್ರು ಅದನ್ನ ಮಾಡ್ಕೊಂಡು ಬಂದಿರೋದ್ರಿಂದ ಆ ಮಕ್ಕಳಲ್ಲಿ ಅದು ನಮ್ಮ ನಾರ್ಮಲ್ ಆಗಿರುವಂತಹ ರೀತಿ, ನಾವ್ ಇರ್ಬೇಕಾಗಿರೋದೇ ಈ ತರ. ನಾವು ನಮ್ಮ ಏಜಿನವ್ರು ಹೇಗೋ ಇದ್ರು, ಇದೇನೋ ಒಂಥರ ವಿಚಿತ್ರವಾಗಿ ಇವ್ರು ಬದುಕ್ತಿದ್ರಲ್ಲ ಅನ್ನೋವಷ್ಟು ಅಪರಿಚಿತರಾಗಿದೆ ಆ ಲೈಫ್ ಸ್ಟೈಲ್. ನಾವಿದ್ದಿದ್ ಲೈಫ್ ಸ್ಟೈಲ್ ಅವರಿಗೆ ಅಷ್ಟು ಅಪರಿಚಿತವಾಗಿದೆ. ಅದು ಅಲ್ಲದೆ ಶಾಲೆಯಿಂದ ಬಂದ ಮೇಲೆ ಮಕ್ಕಳು ಎಲ್ಲ ಆಟಕ್ಕೆ ಹೋಗ್ತಾರೆ, ಆ ಮೊಬೈಲ್ ಹಿಡ್ಕೊಂತಾರೆ, ಟಿವಿ ನೋಡ್ತಾರೆ, ಅದೇನೋ ಗೇಮ್ಸ್ ಆಡ್ತಾರೆ, ಟ್ಯೂಷನ್. ಅವ್ರು ಮಾಡೋ ತಪ್ಪು ಅಂತ ನಾನು ಹೇಳಿಲ್ಲ. ಅಲ್ಟಿಮೇಟ್ಲಿ ಆ ವ್ಯಾಯಾಮ ಅನ್ನೋದು ಕಡಿಮೆ ಆಯ್ತು. ಸಿಗುವಂತ ಆಹಾರ ಚೆನ್ನಾಗಿ ಸಿಗುತ್ತೆ. ಯಾಕೆಂದ್ರೆ ಯಾವುದೇ ಅಮ್ಮ ಮಗು ಹಸಿವಿನಲ್ಲಿರಕ್ಕೆ ಬಿಡಲ್ಲ. ಮುಂಚಿನ ಕಾಲದಲ್ಲಿ ಗೊತ್ತೇ ಆಗ್ತಿಲ್ಲ, 3 ಮಕ್ಕಳು 4 ಮಕ್ಕಳು, ಅವ್ರ ಕೆಲ್ಸಕ್ಕೆ ಅವ್ರು ಹೋಗೋರು, ಮನೇಲಿ ಏನೋ ಇಟ್ಟು ಹೋಗೋರು, ಮಕ್ಕಳು ತಿಂದ್ರೆ ತಿಂದ್ವು, ಬಿಟ್ಟು. ಈಗ ಹಾಗಲ್ಲ. ಒಂದು ಪೇರೆಂಟ್, ಎಸ್ಪೆಷಲಿ ಅವಿಭಕ್ತ ಕುಟುಂಬ ಅನ್ನೋದಿಲ್ಲ ಇವಾಗ. ಸೊ ಆ ತರ ಆದಾಗ ಮಗುವಿನ ಕಡೆ ತುಂಬಾ ಗಮನ ಕೊಡ್ತಾರೆ. ಸೊ ಇದೆಲ್ಲ ಆದಾಗ, ಅದು ಕೂಡ 1-2 ಮಗು ಇದ್ದಾಗ ಅತ್ಯಂತ ಗಮನ ಇರುತ್ತೆ ಆ ಮಗುವಿಗೆ. ಹೌದು, ಇದು ಅಂತ ಒಳ್ಳೆಯ ಬೆಳವಣಿಗೆಯೇ ನಾನು ಹೇಳೋದು, ಇದು ಸಕಾರಾತ್ಮಕ ಬೆಳವಣಿಗೆ. ಆದರೆ ಇವೆಲ್ಲ ಆದಾಗ ಕೊನೆಗೇನಾಗತ್ತೆ, ಒಳ್ಳೆ ಆಹಾರ ಸಿಗತ್ತೆ, ವ್ಯಾಯಾಮ ಕಡಿಮೆ ಆಗತ್ತೆ. ಅಲ್ಟಿಮೇಟ್ಲಿ ಏನಾಯ್ತು, ದೇಹದಲ್ಲಿ ಬೊಜ್ಜುತನ ಸೇರುತ್ತೆ. ಇದು ಇನ್ನೊಂದು ಕಾರಣ ಈ ಮಕ್ಕಳಲ್ಲಿ ಈ ತರ ಆಗೋದಿಕ್ಕೆ. 3ನೇ ಕಾರಣ, ನೀವು ಹೇಳಿದ ಹಾಗೆ ನಮ್ಮ ವಾತಾವರಣ ಕೂಡ ಇವಾಗ ಬಹಳ ಕಲುಷಿತವಾಗಿದೆ. ನೀವು ನಾಯ್ಸ್ ಪೊಲ್ಯೂಷನ್ ಅಂತ ಹೇಳ್ಬೋದು, ನೀವು ಬೇರೆ ವಾಟರ್ ಪೊಲ್ಯೂಷನ್ ಹೇಳ್ಬೋದು, ವಾಟ್ ಎವರ್. ಇದೆಲ್ಲದರ ಮಧ್ಯ ನಾವು ಕುಡಿಯುವ ನೀರು, ತಿನ್ನುವಂತ ಆಹಾರ, ಎಷ್ಟೋ ಕಡೆ ಹೇಳ್ತಾರೆ, ಎಷ್ಟೋ ಕಡೆ ತೋರಿಸ್ತಾರೆ, ನಾವು ಕುಡಿಯುವ ಹಸುವಿನ ಹಾಲಿಗೂ ಕೂಡ ಹಸು ಹಾಲು ಜಾಸ್ತಿ ಆಗ್ಬೇಕು ಅಂತ ಅದಕ್ಕೆ ಹಾರ್ಮೋನ್ ಆಕ್ಸಿಟೋಸಿನ್ ಅಂತ ಇಂಜೆಕ್ಷನ್ ಇರುತ್ತೆ, ಅದನ್ನೇ ಕೊಡ್ತಾರೆ. ಸೊ ಈ ಹಾರ್ಮೋನ್ ನಮ್ಮ ದೇಹದೊಳಗಡೆನೆ ಸೇರೋದು. ನಾವು ಯಾರು ತರಕಾರಿಯನ್ನು ಬೆಳೀತಾ ಇಲ್ಲ. ಈಗ ನಾವೇನಿದ್ರು ಅಂಗಡಿಯಿಂದ, ಮಾರುಕಟ್ಟೆಯಿಂದ ಕಾಯಿ ಪಲ್ಯ ತರ್ತೀವಿ, ಅದನ್ನ ನಾವು ಉಪಯೋಗಿಸ್ತೀವಿ. ಸೊ ಅದಕ್ಕೆ ಯೂಸ್ ಮಾಡಿರೋಂತ ಒಂಥರ ಆರ್ಟಿಫಿಷಿಯಲ್ ರೈಪನಿಂಗ್ ಅಂತ ಏನ್ ಹೇಳ್ತೀವಿ, ಅದನ್ನ ನಾವು ಹಣ್ಣು ಮಾಡೋದಿಕ್ಕೆ ತ್ವರಿತವಾಗಿ ಹಣ್ಣಾಗ್ಬೇಕು, ನಮ್ಗೆ ನೋಡ್ಲಿಕ್ಕೆ ಆಕರ್ಷಕವಾಗಿರ್ಬೇಕು, ನಮ್ಗೆ ಅದು ಮುದುರಿರಬಾರ್ದು, ತರಕಾರಿ ತಾಜಾ ಆಗಿ ಕಾಣಬೇಕು, ಜಾಸ್ತಿ ಇಳುವರಿ ಸಿಗಬೇಕು. ಇದೆಲ್ಲದಕ್ಕೋಸ್ಕರ ಯೂಸ್ ಮಾಡುವಂತಹ ರಾಸಾಯನಿಕ ಪದಾರ್ಥಗಳು, ಅದಲ್ಲದೆ ನೀರಿನ ಕಲುಷಿತ ಆಗುವಂತಹದ್ದು. ಅಂದ್ರೆ ಈ ಭೂಮಿ ಒಳಗಡೆ ಇರುವಂತಹ ನೀರು, ಅಂತರ್ಜಲ ಅಂತ ಏನ್ ಹೇಳ್ತೀವಿ, ಅದು ಕೂಡ ಕಲುಷಿತವಾಗುತ್ತೆ ಫಾರ್ ಸೆವೆರಲ್ ರೀಸನ್ಸ್. ಯಾತಕ್ಕೆ ಅದು ಕಲುಷಿತವಾಗುತ್ತೆ ಅನ್ನೋದು ಇವಾಗ ಅಪ್ರಸ್ತುತ. ಬಟ್ ಇದೆಲ್ಲದ ಕಾರಣಕ್ಕೋಸ್ಕರ ಈಗ ನೀವು ಹೇಳಿದ ಪ್ರಶ್ನೆಗೆ ನಂದು ಉತ್ತರ ಅಂದ್ರೆ, ಮಕ್ಕಳು ಇನ್ನು ನಾವು ಕಿಶೋರಿಯರು ಅಂತ ಕರೆಯೋದಕ್ಕೂ ಮುಂಚೆ ಮಕ್ಕಳು ಅನ್ನುವಂತ ಸ್ಟೇಜ್ ಅಲ್ಲೇ ಅವರು ಯಾತಕ್ಕೆ ಅಪ್ರಬುದ್ಧರಾಗಿ ಬೇಗ ಬೆಳೆದಾಗ್ತಾರೆ ಅಥವಾ ಋತುಮತಿ ಆಗ್ತಾ ಇದ್ದಾರೆ ಅನ್ನೋದಕ್ಕೆ ಇದು ನನ್ನ ಕಡೆಯಿಂದ ವಿವರಣೆ ನಿಮ್ಗೆ. ಈಗ ನೀವು ಇಷ್ಟೆಲ್ಲ ಹೇಳೋದನ್ನ ನೋಡಿದ್ರೆ, ಆಹಾರ ಪದ್ಧತಿ ಆಗಿರ್ಬೋದು ಅಥವಾ ವ್ಯಾಯಾಮ ಅಂತ ನಾವು ಏನ್ ಕರಿತೀವಿ, ಆ ವ್ಯಾಯಾಮ ಅಥವಾ ಆ ಮಗು ಅಳವಡಿಸ್ಕೊಂಡಿರುವಂತ ದಿನಚರಿ, ಇದನ್ನೆಲ್ಲ ನಾವು ಬದಲಾವಣೆ ಮಾಡಿದ್ರೆ ಈ ಹೆಣ್ಮಕ್ಳು 4ನೇ ತರಗತಿ ಅಥವಾ 5ನೇ ತರಗತಿಗೆನೆ ಋತುಮತಿ ಆಗ್ತಿದ್ದಾರಲ್ಲ, ಅದನ್ನ ನಾವೇನಾದ್ರೂ ತಡೆಗಟ್ಟಬಹುದಾ? ಅಥವಾ ಅದನ್ನ ತಡೆಗಟ್ಟಲಿಕ್ಕೆ ಆ ಮಗುವಿನ ಪೋಷಕರು ಏನಾದ್ರೂ ಕೆಲವು ಮಾರ್ಗಗಳನ್ನ ಕಂಡುಕೋಬಹುದಾ? ಆ ರೀತಿ ಏನಾದ್ರೂ ಸಾಧ್ಯತೆಗಳಿದೆಯಾ? ಅದನ್ನ ಆಲ್ಮೋಸ್ಟ್ ಆಗೋದಿಲ್ಲ ಅಂತಾನೆ ನಾನು ಹೇಳ್ಬೇಕಾಗತ್ತೆ. ಯಾಕಂದ್ರೆ ಈಗ ನೀವು ಯಾವ ಕಡೆಯಿಂದ ಬದಲಾವಣೆ ಮಾಡ್ಕೊಂಡು ಬರ್ತೀರಾ? ನೀವು ಆ ಮಗುವಿಗೆ ನೀವು ಕಾರಲ್ಲಿ ಹೋಗೋದು ತಪ್ಪಿಸಿ ನೀನ್ ನಡ್ಕೊಂಡು ಹೋಗೋ ಸ್ಕೂಲಿಗೆ ಅನ್ನೋದು ಹೇಳ್ತೀರಾ? ಅಥವಾ ನೀವು ಕೊರೋನಾ ಟೈಮ್ ನಲ್ಲಿ ಟೀಚರ್ಗಳು ಕ್ಲಾಸೇ ಬಂದ್ ಮಾಡಿದಾಗ, ಕ್ಲಾಸ್ ಮನೆಯಿಂದ ಪಾಠ ಕೇಳು ಅಂದಾಗ ನೀವು ಶಾಲೆ ಕಳ್ಸಕ್ಕಾಗತ್ತಾ? ಅಥವಾ
ಪೇರೆಂಟ್ಸ್ ಮಗುವಿಗೆ ಕೊಡುವಂತ ಪೌಷ್ಟಿಕತೆಯನ್ನು ಮಮಕಾರದಿಂದ ತಾಯಿ ಮಗುವಿಗೆ ಆಹಾರ ಕೊಡ್ತಾಳೆ. ಅದ್ರ ಮಧ್ಯೆ ನೀವು ಹೋಗಿ ಆಹಾರ ನಿಲ್ಸಕ್ಕಾಗತ್ತಾ? ಅಥವಾ ನೀವು ಏರ್ ಪೊಲ್ಯೂಷನ್, ವಾಟರ್ ಪೊಲ್ಯೂಷನ್ ತಕ್ಕ ಮಟ್ಟಿಗೆ ನಮ್ಮ ಕೈನಲ್ಲಿ ಮಾಡಬಹುದು. ಆದ್ರೆ ನಾವು ತಗೊಂಡು ಬರುವಂತ, ನಾವು ಖರೀದಿ ಮಾಡುವಂತಹ, ಮಾರುಕಟ್ಟೆಯಿಂದ ತರುವಂತಹ ಕಾಯಿ ಪಲ್ಯ ತರಕಾರಿಯನ್ನು ಎಲ್ಲಿಂದ ಹುಟ್ಟಿಸಿದ್ದಾರೆ, ಅದು ಎಲ್ಲಿ ಬೆಳೆದಿದ್ದಾರೆ ಅನ್ನುವಂತಹ ನೀವು ಮೂಲವನ್ನು ಕಂಡು ಹಿಡಿಯಬಲ್ಲಿರಾ? ಸೊ ಇದೆಲ್ಲದಕ್ಕೆ ನಿಮ್ಮಲ್ಲಿ ಉತ್ತರ ಇದೆಯಾ? ಅದಲ್ಲದೆ ಈಗ ಎಷ್ಟೋ ಹೆಣ್ಣು ಮಕ್ಕಳು 8 ವರ್ಷಕ್ಕೆ 10 ವರ್ಷಕ್ಕೆ ಆದಾಗ ಇನ್ನು ಲೇಟ್ ಆಗಿ ಆದ್ರೆ ಈ ಹುಡುಗಿ ಅದನ್ನ ಅಸ್ವಾಭಾವಿಕ ಅಂತಾನೆ ತಿಳ್ಕೊಳ್ಬಹುದು. ಅವಳು ಎಲ್ಲ ನನ್ನ ಕ್ಲಾಸ್ಮೇಟ್ಸ್ ಎಲ್ಲರೂ 4ನೇ ಕ್ಲಾಸ್ ನಲ್ಲೇ ದೊಡ್ಡವರಾದ್ರು, ನಾನು ಯಾಕೆ ಇನ್ನೂ ಆಗಿಲ್ಲ ಅಂತಾನೆ ಆ ತಂದೆ ತಾಯಿ ಎಂದ್ರು ನನ್ನ ಹತ್ರ ಕರ್ಕೊಂಡ್ ಬರ್ಬೋದು ಅವಳನ್ನ. ಸೊ ಇದು ಒಂದು. ಇನ್ನು ಏನಂದ್ರೆ ತಕ್ಕ ಮಟ್ಟಿಗೆ ಅರೌಂಡ್ 20% ಆಫ್ ದ ಟೈಮ್ಸ್ ಏನು ವ್ಯಾಯಾಮ ಮಾಡು ಅಂತ ಹೇಳ್ಕೊಡೋದು, ಜಂಕ್ ಫುಡ್ ತಿನ್ಬೇಡ ಅನ್ನೋದು ಹೇಳ್ಕೊಡೋದು, ಆದಷ್ಟು ನೀನ್ ಮನೆಯಲ್ಲಿ ಓಡಾಡು ಅಂತ ಹೇಳ್ಕೊಡೋದು. ನಮ್ಮ ಚೌಕಟ್ಟಿನಲ್ಲಿ ಇರುವಷ್ಟು ನಾವು ಆರೋಗ್ಯದ ಬಗ್ಗೆ ಆಕೆಗೆ ಅರಿವು ಕೊಡಬಹುದು. ಯಾಕಂದ್ರೆ ನಾಳೆ ಆಕೆ ತಾಯಿ ಆಗುವಳು, ಅವಳಿಗೆ ಎಲ್ಲವೂ ಅರ್ಥ ಆಗ್ಬೇಕು, ಯಾವುದು ಸರಿ ದಾರಿ ಅನ್ನೋದು ಆಕೆ ತಿಳಿಬೇಕು. ಸದಾ ಅವಳಿಗೆ ನಾಳೆ ಹಾಸ್ಟೆಲ್ಗೆ ಹೋಗ್ಬೋದು ಅಥವಾ ವಿದೇಶಕ್ಕೆ ಹೋಗ್ಬೋದು, ಕಂಟಿನ್ಯೂಸ್ ಆಗಿ ಅವರನ್ನ ನಮ್ಮ ಗಮನದಡಿಯಲ್ಲಿ ಇರಲ್ಲ. ನಾವು ಅವರನ್ನ ಮಾನಿಟರ್ ಮಾಡಕ್ ಆಗೋದಿಲ್ಲ. ಸೊ ಹಾಗಾಗಿ ನಾವು ಅವರಿಗೆ ಈಗಲೇ ಎಲ್ಲವನ್ನು ಸರಿದಾರಿ ಇದು ಅಂತ ನಾವು ತೋರಿಸಿಕೊಟ್ಟು ಬಿಟ್ರೆ, ಅವರು ನಮ್ಮ ಮುಂದೆ ಇಲ್ಲದೆ ಹೋದ್ರೂ ಕೂಡ ಅವರು ಕರೆಕ್ಟ್ ಆಗಿ ಅವರ ಜೀವನವನ್ನು ನಡೆಸ್ತಾ ಇದ್ದಾರೆ ಅನ್ನೋ ನಂಬಿಕೆ ನಮ್ಮಲ್ಲಿರುತ್ತೆ. ಇಷ್ಟನ್ನು ಮಾಡಬಹುದೇ ಹೊರತು ಪೂರ್ತಿ ರ್ಯಾಡಿಕಲ್ ಚೇಂಜ್, ಎಲ್ಲವನ್ನೂ ನಾನು ಚೇಂಜ್ ಮಾಡಬಲ್ಲೆ ಅನ್ನುವ ವಿಶ್ವಾಸ ಬರೋದು ಕಷ್ಟ. ಅಂದ್ರೆ ಆ ಮಗು ಈಗ ಚಿಕ್ಕ ವಯಸ್ಸಲ್ಲೇನೆ ಋತುಮತಿ ಆದ್ರೂ ಕೂಡ ಆ ಮಗು ಹೇಗೆಲ್ಲ ಅದನ್ನ ನಿಭಾಯಿಸ್ಕೊಂಡು ಹೋಗ್ಬೇಕು ಅನ್ನೋದನ್ನ ಆ ತಾಯಿ ಆ ಮಗುಗೆ ಹೇಳ್ಕೊಡ್ಬೇಕು. ಈಗ ಒಂದು ಮಾತಿದೆ, ಹೆಣ್ಣೊಂದು ಕಲಿತರೆ ಶಾಲೆಯೊಂದು ತೆರೆದಂತೆ ಅಂತ. ಹಾಗೆ ನಾವು ನೋಡ್ತಾ ಹೋದ್ರೆ ಈಗ ಹೆಣ್ಣೊಂದು ಅರಿತರೆ ಮನೆ ಮಂದಿ ಎಲ್ಲ ಆರೋಗ್ಯವಂತರೆ ಅನ್ನೋ ಹಾಗೆ ನಾವು ಬದಲಾಯಿಸ್ಕೋಬಹುದು. ಹಾಗಾಗಿ ಒಂದು ಮನೆಯ ಜವಾಬ್ದಾರಿನ ವಹಿಸ್ಕೊಂಡಿರುವಂತ ಹೆಣ್ಣು ಇದನ್ನೆಲ್ಲ ನೋಡ್ತಾ ಹೋಗ್ಬೇಕಾಗತ್ತೆ. ತನ್ನ ಮಗುವಿನ ಬೆಳವಣಿಗೆ ಹೇಗಾಗ್ತಿದೆ. ಅವರು ಮದರ್, ಅವರ ಅಮ್ಮ ಮಗುವನ್ನು ನಮ್ಮ ಹತ್ರ ಕರ್ಕೊಂಡು ಬಂದಾಗ ಅಮ್ಮ ಮಗು ಇಬ್ರನ್ನೂ ಕೂಡಿಸ್ಕೊಂಡು ನಾವು ಎಕ್ಸ್ಪ್ಲೈನ್ ಮಾಡ್ತೀವಿ. ಇದು ಬೇಗ ಆಗಿರ್ಬೋದಮ್ಮ ನಿನ್ ಪೀರಿಯಡ್ಸ್, ಬಟ್ ಇನ್ನು ಮುಂದೆ ನೀನು ಈ ತರ ಮಾಡು. ಯಾವ ತರ ಮಾಡು? ವ್ಯಾಯಾಮ ಮಾಡು, ಆ ಜಂಕ್ ಫುಡ್ ಗಳನ್ನ ತಗೊಳ್ಬೇಡ. ಶಾಲೆ ಹತ್ರ ಅಂತವೆಲ್ಲ ಮಾಡ್ತಿರ್ಬೋದು, ಬಟ್ ಬಾಕ್ಸ್ ಅಲ್ಲಿ ಹಾಕೇ ತಗೊಂಡ್ ಹೋಗು. ಆದಷ್ಟು ತರಕಾರಿ ಹಣ್ಣುಗಳು ನಿನ್ನ ಟಿಫಿನ್ ಬಾಕ್ಸ್ ನಲ್ಲಿ ಹೋಗ್ಲಿ. ಶಾಲೆಗೆ ಬರುವಾಗ ನೀನು ಖಾಲಿ ಬಾಕ್ಸ್ ತರಬೇಕು. ನೀನ್ ಒಬ್ಬಳೇ ತಿನ್ಬೇಡ, ಹಂಚಿಕೊಂಡು ತಿನ್ನು ಬೇರೆ ಮಕ್ಕಳ ಜೊತೆ. ಯಾಕಂದ್ರೆ ಹಂಚಿಕೊಂಡು ತಿನ್ನೋದನ್ನ ಅವ್ರು ಕಲಿಬೇಕು. ನಾಳೆ ಹಾಸ್ಟೆಲ್ಗೆ ಹೋಗ್ಬೋದು, ಮನೆಯಲ್ಲಿ ಒಂದೊಂದೇ ಮಕ್ಕಳು ಇಟ್ಕೊಂಡಿರ್ತಾರೆ. ಸೊ ಒಂದೊಂದೇ ಮಗು ಇದ್ದಾಗ ಅವರಿಗೆ ಕೂಡಿ ಬಾಳೋಣ ಅಂತ ರಾಜ್ಕುಮಾರ್ ಹಾಡಲ್ಲಿ ಏನ್ ಹೇಳ್ತಾರೆ, ಆತರ ಅವ್ರಿಗೆ ಯಾರಿಗೂ ಅಷ್ಟೊಂದು ಅರಿವಿರೋದೇ ಇಲ್ಲ. ಬೇರೆಯವ್ರಿಗೆ ಹಂಚ್ಕೊಳ್ಬೇಕು ಅಂದ್ರೆ ಒಂಥರ ಹಿಂಸೆ ಆಗತ್ತೆ ಅವರಿಗೆ. ಸೊ ಇದನ್ನೇ ಹೇಳ್ಕೊಡ್ಬೇಕು. ಆರೋಗ್ಯ ಮನೆಯಲ್ಲಿ ಇಂಥವನ್ನೆಲ್ಲ ಅಮ್ಮ ಮಗುವಿಗೆ ಹೇಳಿ ಶಾಲೆಗೆ ಕಳಿಸ್ಬೇಕು. ಇದು ಇಂಪಾರ್ಟೆಂಟ್. ಹೌದು. ಹಾಗೆ ಈ ಮಕ್ಕಳು ಬೇಗ ಆದ್ರೂ ಋತುಮತಿ ಆಗ್ಲಿ ಅಥವಾ ಸ್ವಲ್ಪ ಒಂದು ನಿರ್ದಿಷ್ಟ ಕಾಲಕ್ಕಾದ್ರೂ ಋತುಮತಿ ಆದ್ರೂ ಅವರ ಆಹಾರ ಪಥ್ಯದಲ್ಲಿ ಕೆಲವೊಂದು ನಿಯಮಗಳಿರುತ್ತೆ, ನೀತಿ ನಿಯಮಗಳಿರುತ್ತೆ. ಅದು ಹಿಂದಿನ ಕಾಲದಿಂದಲೂ ನಡ್ಕೊಂಡು ಬಂದಿರುವಂತ ಒಂದು ಸಂಪ್ರದಾಯ. ಒಂದು ಮಗು ಋತುಮತಿ ಆದ್ಲು ಅಂದ್ರೆ ಆ ಮಗು ಚಿಕ್ಕ ವಯಸ್ಸೇ ಆಗಿದ್ರು ಆ ಮಗುಗೆ ಚಾಕ್ಲೇಟ್ ತಿನ್ನೋ ಒಂದು ಕ್ರೇಜ್ ಇರುತ್ತೆ, ಜಂಕ್ ಫುಡ್ ತಿನ್ನೋ ಕ್ರೇಜ್ ಇರುತ್ತೆ. ಅದನ್ನೆಲ್ಲ ತಡೆ ಹಿಡಿತಾರೆ. ಅದು ತಡೆ ಹಿಡಿದು ಇಂಥದೇ ಆಹಾರ ತಿನ್ಬೇಕು, ನೀನು ಇಷ್ಟೇ ನೀರು ಕುಡಿಬೇಕು, ಹೀಗೆ ಇರ್ಬೇಕು ಅನ್ನೋ ಒಂದು ನಿಯಮಗಳನ್ನ ರೂಪಿಸ್ತಾರೆ. ಅದೆಲ್ಲ ಎಷ್ಟು ಮಟ್ಟಿಗೆ ಸರಿ ಇದೆ? ಅದರಿಂದ ಏನಾದ್ರೂ ಅನುಕೂಲಗಳ ಆಗ್ತಿದೆಯಾ? ಅಥವಾ ಆ ರೀತಿ ಒಂದು ಆಹಾರ ಪದ್ಧತಿನ ಅನುಸರಿಸೋದ್ರಿಂದ ಆ ಮಗುವಿನ ಬೆಳವಣಿಗೆಗೆ ಏನಾದ್ರೂ ಸಮಸ್ಯೆ ಆಗುತ್ತಾ ಅನ್ನೋದನ್ನ ತಿಳಿಸ್ಕೊಡಿ. ಇದರಲ್ಲಿ ಕೆಲವು ವಿಷಯ. ಒಂದು ನೋಡಿ, ಈ ಆಹಾರ ಪದ್ಧತಿಯ ಚೌಕಟ್ಟಲ್ಲೇ ನಾವು ಸದಾ ಇರಬೇಕು ಅನ್ನೋದು ಯಾವ ವಯೋವರ್ಗದವರಿಗೂ ಸರಿಯಲ್ಲ. ಈಗ ವಯಸ್ಸಾದವರಿಗೂ ಕೂಡ ನಾಲಿಗೆ ಚಪಲ ಅನ್ನೋದವರಿಗೆ ಇದ್ದೇ ಇರುತ್ತೆ. ಯಾವತ್ತೋ ಒಂದ್ ದಿವಸ ಅವರು, ಈಗ ಶುಗರ್ ಇರೋರು ಯಾವತ್ತೋ ಒಂದ್ ದಿವಸ ಅವ್ರು ಸ್ವೀಟ್ ತಿಂದ್ರೆ ತಪ್ಪಲ್ಲ. ಶುಗರ್ ಕಂಟ್ರೋಲ್, ಆಸ್ ಫಾರ್ as ಶುಗರ್ ಇಸ್ ಅಂಡರ್ ಕಂಟ್ರೋಲ್, ದಟ್ ಇಸ್ ಪರ್ಫೆಕ್ಟ್ಲಿ ಫೈನ್. ಸೊ ಹಾಗೆ ಚಿಕ್ಕ ಮಕ್ಕಳು ಕೂಡ ಏನೋ ಒಂದು ಅರ್ಧ ಲೋಟ ಕೋಕೋ ಕೋಲಾ ಕುಡಿದ್ರು ಅಥವಾ ಏನೋ ಒಂದ್ ದಿವಸ ಹೇಳಕ್ ನನಗ್ ಬರಲ್ಲ, ಚೀಸ್ ಬಾಲ್ಸ್ ಅಂತವೆಲ್ಲ ಇಂಥವೆಲ್ಲ ಏನೋ ತಗೊಳ್ತಾರೆ. ಕರೆಕ್ಟ್. ಸೊ ಇಂಥವೆಲ್ಲ ಯಾವತ್ತೂ ಒಂದ್ ದಿವಸ ತಗೊಳ್ಳೋ ತಪ್ಪಲ್ಲ. ಯಾಕಂದ್ರೆ ಅವ್ರಿಗೆ ನೋಡಿ ಇಂಟರ್ನೆಟ್ ಆಕ್ಸೆಸ್ ಇದೆ, ಇಂಟರ್ನೆಟ್ ಅಲ್ಲಿ ನೋಡ್ಕೊಳ್ತಾರೆ. ಮೂವಿಗಳಲ್ಲಿ ಅಡ್ವರ್ಟೈಸ್ಮೆಂಟ್ ತೋರಿಸ್ತಾರೆ. ಇನ್ನ ಅಲ್ಲಿ ಇಲ್ಲಿ ಹೋದಾಗ ಎಷ್ಟೊಂದ್ ಕಡೆ ಬ್ಯಾನರ್ ಗಳು ನೋಡ್ತಾರೆ, ಇಲ್ಲ ಸ್ಕೂಲಲ್ಲಿ ಬೇರೆ ಮಕ್ಕಳು ಬಾಕ್ಸ್ ಅಲ್ಲಿ ತಂದಿರ್ತಾರೆ, ಅಡ್ವರ್ಟೈಸ್ಮೆಂಟ್ ಟಿವಿಲಿ ನೋಡ್ತಾರೆ, ಈ ತರ. ಸೊ ಅದರಿಂದ ಅವ್ರನ್ನ ಪೂರ್ತಿ ತಡೆಗಟ್ಟೋದು ತಪ್ಪಾಗತ್ತೆ. ಯಾಕೆ ತಪ್ಪಾಗತ್ತೆ ಅಂದ್ರೆ, ನಮ್ಮ ಮನೆಯಲ್ಲಿ ನಾವು ಕಂಟ್ರೋಲ್ ಮಾಡ್ಬೋದು, ಹೊರಗಡೆ ಹೋದಾಗ ಯಾವುದನ್ನು ತುಂಬಾ
ಕಂಟ್ರೋಲ್ ಮಾಡ್ತೀವೋ ಅದ್ರ ಕಡೆ ಚಪಲ ಜಾಸ್ತಿ ಅಂತೆ. ಸೊ ನಾವು ಪೂರ್ತಿ ಅದನ್ನ ಕಂಟ್ರೋಲ್ ಮಾಡೋದು ಒಳ್ಳೇದಲ್ಲ. ಅವರಿಗೆ ಅದು ಬರೋ ಹಾಗೆ ನಾವು ಮನಸ್ಸಿಗೆ ಮಾಡ್ಬೇಕು. ಯಾವತ್ತೋ ಒಂದ್ ದಿವಸ ತಗೊಳ್ಳಿ, ಖಂಡಿತ ತಪ್ಪಲ್ಲ, ಬಟ್ ಅದೇ ಆಹಾರ ಆಗ್ಬಾರ್ದು ನಮ್ದು. 80-90% ನೈಸರ್ಗಿಕವಾದ ಆಹಾರ ತಗೊಳ್ಳಿ ಅವರು. ಈ ಹಣ್ಣು ಬಾಳೆಹಣ್ಣು ಬೇಡವಾ, ಪರವಾಗಿಲ್ಲ, ಹಣ್ಣೇ ಬಿಡಬಾರ್ದು, ಬಾಳೆಹಣ್ಣು ಬೇಡ, ದಟ್ಸ್ ಆಲ್, ನೀನ್ ಬೇರೆ ಹಣ್ಣು ತಿನ್ನು. ಆ ಸಮಯಕ್ಕೆ ಸರಿಯಾಗಿ ಯಾವ ಹಣ್ಣು ಬಂದಿದೆಯೋ ಆ ಕಾಲಕ್ಕೆ ಸರಿಯಾಗಿ, ಈಗ ಮಾವಿನ ಹಣ್ಣು ಹಲಸಿನ ಹಣ್ಣು ಕಾಲ ಇದ್ರೆ ಅದು ತಗೋ, ದ್ರಾಕ್ಷಿ ಕಾಲ ಇದ್ರೆ ದ್ರಾಕ್ಷಿ ತಗೋ, ಕಲ್ಲಂಗಡಿ ಹಣ್ಣು ತಗೋ, ಎನಿಥಿಂಗ್ ಇಸ್ ಫೈನ್. ಸೊ ನೀನು ನಿನಗೆ ಬೇಕಾದ ಹಣ್ಣನ್ನು ತಗೋ, ಬಟ್ ಇದೇ ಹಣ್ಣು ಅದೇ ಹಣ್ಣು ನಿನಗೆ ಆಗದಿದ್ರೆ ಪರವಾಗಿಲ್ಲ. ಸೊ ಹಣ್ಣು, ತರಕಾರಿ, ಬೇಳೆ, ಕಾಳು, ನೀರು, ಎಲ್ಲಕ್ಕಿಂತ ಅಂಡರ್ಲೈನ್ ಮೈ ಸ್ಟೇಟ್ಮೆಂಟ್, ನೀರು ಜಾಸ್ತಿ ಎಲ್ಲರೂ ತಗೊಳ್ಬೇಕು. ಯಾಕಂದ್ರೆ ನೀರಿನಿಂದ ತುಂಬಾ ಅಡ್ವಾಂಟೇಜ್ ಇದೆ. ಸೊ ಅದು ಏನು ಅನ್ನೋದನ್ನ ಆಮೇಲೆ ಹೇಳೋಣ. ಬಟ್ ಇದೆಲ್ಲವನ್ನು ಆ ಹುಡುಗಿ ತಗೊಳ್ಬೇಕಾಗತ್ತೆ. ತುಂಬಾ ಕಟ್ಟುನಿಟ್ಟು ಮಾಡಿದ್ರೆ ಏನಾಗತ್ತೆ ಅಂದ್ರೆ ಅವರು ಬೇರೆ ದಾರಿ ಕಂಡ್ಕೊಳ್ತಾರೆ. ಫ್ರೆಂಡ್ಸ್ ಬಾಕ್ಸ್ ಇಂದ ತಗೊಳ್ತಾರೆ, ಸ್ಕೂಲ್ ಹೋಗ್ತಾ ಪ್ಯಾಕೆಟ್ ತಗೊಳ್ತಾರೆ ಐಟಮ್. ಸೊ ಅದರಿಂದ ದುಷ್ಪರಿಣಾಮ ಅಂತ ಏನು ಬೀರೋದಿಲ್ಲ ಅವರ ಆರೋಗ್ಯ. ಅಲ್ಲ, ದುಷ್ಪರಿಣಾಮ ಬೀರುತ್ತೆ. ನಾನು ಹೇಳ್ತಿರೋದು ಅದು ಯಾವತ್ತೋ ಒಂದ್ ದಿವಸ ತಿಂದ್ರೆ ಪರವಾಗಿಲ್ಲ, ಸದಾ ಅದೇ ಆಹಾರ ಆಗ್ಬಾರ್ದು. ಬಿಕಾಸ್ ಜಂಕ್ ಫುಡ್ ಅಲ್ಲಿ ಏನಿರುತ್ತೆ, ಪ್ರಿಸರ್ವೇಟಿವ್ಸ್ ಇರುತ್ತೆ, ಪ್ರೋಟೀನ್ ಇರೋದಿಲ್ಲ, ವೈಟಮಿನ್ಸ್ ಇರೋದಿಲ್ಲ, ಇಟ್ ಈಸ್ ಓನ್ಲಿ ಕಾರ್ಬೋಹೈಡ್ರೇಟ್ ಅಂಡ್ ಆಯಿಲ್ ಇರುತ್ತೆ. ದೀಸ್ ಆರ್ ನಾಟ್ ಗುಡ್. ಸೊ ಅದೇ ಆಹಾರ ಆಗ್ಬಾರ್ದು. ಯಾವತ್ತೋ ಒಂದ್ ದಿವಸ ತಿಂದ್ರೆ ಪರವಾಗಿಲ್ಲ, ಸದಾ ಅಂತ ಆಹಾರನೇ ತಗೊಳ್ಳೋದು, ಯಾವ್ಯಾವ್ದೋ ಟೈಮ್ಗೆ ಆಹಾರ ತಗೊಳ್ಳೋದು, ಹೋಮ್ವರ್ಕ್ ಜಾಸ್ತಿ ಅಂತ ಆಹಾರ ಬಿಟ್ಟು ಬಿಡೋದು, ಟೈಮ್ ಕರೆಕ್ಟ್ ಆಗಿ ತಿನ್ನಲ್ಲ, ಬೆಳಿಗ್ಗೆ ಮಾರ್ನಿಂಗ್ ಬ್ರೇಕ್ಫಾಸ್ಟ್ ಸ್ಕಿಪ್ ಮಾಡೋದು, ಸದಾ ಹೋಟ್ಲಿಂದ ಆಹಾರ ತಗೊಳ್ಳೋದು, ತರಿಸಿ ತಿನ್ನೋದು. ಸೊ ಇವೆಲ್ಲ ಸರಿಯಾದಂತಹ ಪದ್ಧತಿ ಅಲ್ಲ. ಮನೆಯಲ್ಲಿ ಮಾಡಿದ ಆಹಾರ ತಗೊಳ್ಳಿ, ನೈಸರ್ಗಿಕವಾದ ಆಹಾರ ತಗೊಳ್ಳಿ, ತಾಜಾ ಆಹಾರ ತಗೊಳ್ಳಿ, ಸಮಯಕ್ಕೆ ಸರಿಯಾಗಿ ಆಹಾರ ತಗೊಳ್ಳಿ, ನೀರ್ ಜಾಸ್ತಿ ಕುಡೀರಿ, ಅಮ್ಮ ಮಾಡಿದ ಆಹಾರವನ್ನೇ ಬಾಕ್ಸ್ ನಲ್ಲಿ ಹಾಕೊಂಡು ಹೋಗಿ ಅನ್ನೋದನ್ನ ನಾವು ಚಿಕ್ಕ ಮಕ್ಕಳಿಗೆ ಹೇಳ್ಕೊಡ್ಬೇಕಾಗುತ್ತೆ. ಈ ಒಂದು ನಿರ್ದಿಷ್ಟ ಅವಧಿಲಿ ಮೇಡಮ್, ಈ ಋತುಮತಿ ಆದಂತ ನಿರ್ದಿಷ್ಟ ಅವಧಿನಲ್ಲಿ ಬರೀ ಸಪ್ಪೆ ಅನ್ನ ಕೊಡ್ತಾರೆ. ಈ ಹಳ್ಳಿಗಳ ಕಡೆ ಬರೀ ಸಪ್ಪೆ ಅನ್ನ ಕೊಟ್ಬಿಟ್ಟು ಅದಕ್ಕೊಂದ್ ಸ್ವಲ್ಪ ಬೆಲ್ಲ ಹಾಕ್ಬಿಟ್ಟು ಅಷ್ಟೇ ಊಟ ನಿನ್ಗೆ, ಮತ್ತೆ ಬಿಸಿ ನೀರು ಅಷ್ಟೇ ಅಳತೆನಲ್ಲಿ, ಒಂದು ಚಿಕ್ಕ ಕಪ್ಪಲ್ಲಿ ಅಳತೆನಲ್ಲಿ ಕೊಟ್ಬಿಟ್ಟು ಅದು ತುಂಬಾ ಬಿಸಿ ಇರ್ಬೇಕು, ಅದನ್ನೇ ಕುಡಿಬೇಕು. ಈ ರೀತಿ ಒಂದು ನಂಬಿಕೆ, ಈ ಒಂದು ಆಚರಣೆ ಈಗಲೂ ಕೂಡ ಹಳ್ಳಿಗಳ ಕಡೆ ನಡೀತಾ ಇದೆ. ಬೇರೆ ಏನಾದ್ರು ಮಾಮೂಲಿ ಮನೆ ಮಂದಿ ಎಲ್ಲ ಊಟ ಮಾಡುವಂತ ಊಟ ಬಡಿಸಿದ್ರೆ ಅದು ಬೇರೆ ನಂಜಾಗುತ್ತೆ ಆ ಮಗುಗೆ, ಹಾಗೆ ಹೀಗೆ, ಈ ತರ ಒಂದು ನಂಬಿಕೆ ಇದೆ. ಇದು ಸರಿನಾ ತಪ್ಪಾ ಮೇಡಮ್? ಇದು 100ಕ್ಕೆ 200 ಅಂಶ ತಪ್ಪು. ಆಯ್ತಾ? ಇದು ಶುದ್ಧ ತಪ್ಪು. ಇದು ಟೋಟಲಿ ಔಟ್ ಆಫ್ ಸೈನ್ಸ್. ನಮ್ಮ ದೇಹಕ್ಕೆ ಅಂದ್ರೆ ಆ ಹುಡುಗಿ ದೇಹಕ್ಕೆ ನಾನು ಆಗ್ಲೇ ಹೇಳಿದೆ ನೋಡಿ. ಸೊ ಈ ತರದ ಎಲ್ಲ ಆಹಾರ ಕೊಡ್ಬೇಕು. ನಾನು ಆಲ್ರೆಡಿ ಹೇಳಿರುವಂತದ್ದು ಅಂದ್ರೆ ಹಣ್ಣು ತಗೋಬೇಕು, ಆ ತರಕಾರಿ, ಅದೆಲ್ಲವೂ ಪೌಷ್ಟಿಕ ಭರಿತ ಆಹಾರ ಆಗಿರ್ಬೇಕು. ಆಕ್ಚುಲಿ ನೀವು ಹೇಳಿದ ಹಾಗೆ ಮಾಡಿದ್ರೆ ಆಕೆಗೆ ತೊಂದರೆ ಆಗತ್ತೆ. ನೀರು ಕಡಿಮೆ ಕೊಟ್ರೆ, ಬಿಸಿ ನೀರೇ ಕುಡಿಬೇಕು ಅನ್ನೋದೇನಿಲ್ಲ. ಯಾವುದೇ ಉಷ್ಣಾಂಶದ ನೀರು ಕುಡಿದ್ರು ನಮ್ಮ ದೇಹ ಅದನ್ನ ಅಡ್ಜಸ್ಟ್ ಮಾಡ್ಕೊಳುತ್ತೆ. ನಾವು ಕೋಲ್ಡ್ ವಾಟರ್ ಕುಡಿದ್ರು ಕೂಡ ದೇಹದ ಕೋರ್ ಟೆಂಪರೇಚರ್ ಅಂತ ಇರುತ್ತೆ, ದೇಹದ ಉಷ್ಣಾಂಶ ಅನ್ನೋದಿರುತ್ತೆ, ಅದು ತಕ್ಷಣ ದೇಹ ಅದನ್ನ ಅಡ್ಜಸ್ಟ್ ಮಾಡ್ಕೊಳಕಾಗತ್ತೆ. ತುಂಬಾ ಬಿಸಿ ನೀರು ಹೇಗೆ ಕುಡಿಯಕ್ಕಾಗತ್ತೆ? ಜೊತೆಗೆ ಬರೀ ಸಪ್ಪೆಯನ್ನ ಹೇಗೆ ತಿನ್ನಕ್ಕಾಗತ್ತೆ? ಇಲ್ಲ, ಅದರಿಂದ ನಂಜು ಅನ್ನೋ ಶಬ್ದ ಟೋಟಲಿ ಔಟ್ ಆಫ್ ಕ್ವಶನ್. ಆ ತರ ಆಗೋದೇ ಇಲ್ಲ. ಅದಕ್ಕಿಂತ ಉಲ್ಟಾ ಹೇಳ್ತೀನಿ, ನಾನು ವಿರುದ್ಧ ದಿಕ್ಕಿನಲ್ಲಿ ಮಾತಾಡ್ತೀನಿ. ಬೇರೆ ವಯಸ್ಸಿಗಿಂತ, ಎಕ್ಸಾಂಪಲ್ ಮುದುಕಿಯರಾದ ಮೇಲೆ ತಗೊಳ್ಳುವ ಆಹಾರಕ್ಕಿಂತ ಈ ಟೈಮ್ ನಲ್ಲಿ ಜಾಸ್ತಿ ಡಿಮಾಂಡ್ ಇರುತ್ತೆ. ಆಕೆಯ ಬೇಡಿಕೆ, ದೇಹದ ಬೇಡಿಕೆ ಆಹಾರಕ್ಕೆ ಜಾಸ್ತಿ ಇರುತ್ತೆ. ಯಾಕಂದ್ರೆ ಇದು ನೋಡಿ, ಗ್ರೋತ್ ಸ್ಪರ್ಟ್ ಆಗುವಂತ ಕಾಲ. ನೀವೇ ನೋಡ್ತೀರಾ, ಚಿಕ್ಕ ಮಕ್ಕಳು ಒಂದು 6 ತಿಂಗಳಿಂದ ಊರಿಗೆ ಹೋಗಿದ್ರಿ, ನಿಮ್ ತಂಗಿ ಮಗಳು ನೋಡಿರ್ತೀರಿ, ಚಿಕ್ಕ ಪುಟ್ಟ ಹುಡುಗಿ ಇರ್ತಾಳೆ, ನೀವೊಂದು 6 ತಿಂಗಳಕ್ಕೆ ಹೋಗಿ ನೋಡ್ತೀರಿ, ಬಿಟ್ಟಿದ್ಯಲ್ಲೇ ಅಂತ ನೀವು ಹೇಳ್ತೀರಾ. ಯಾಕೆ ಹೇಳ್ತೀರಾ? ದಟ್ ಈಸ್ ಕಾಲ್ಡ್ ಗ್ರೋತ್ ಸ್ಪರ್ಟ್. ನಿಮ್ಗಿಂತ ಎತ್ತರ ಆಗ್ಬಿಡ್ತಿರ್ತಾಳೆ. ಹೆಣ್ಣು ಮಕ್ಕಳ ಬಗ್ಗೆ ನಾವು ಮಾತಾಡೋದ್ರಿಂದ ಹೆಣ್ಮಕ್ಳ ಬಗ್ಗೆ ಮಾತ್ರ ಕಾನ್ಸಂಟ್ರೇಟ್ ಮಾಡ್ತಾ ಇದೀನಿ. ಬಟ್ ಈವನ್ ಗಂಡು ಮಕ್ಕಳಂತೂ ಇನ್ನೂ ಉದ್ದ ಬೆಳೆದ್ ಬಿಡ್ತಾರೆ. ಹಾಗೆ ಅದು ಬೆಳೆಯುವಂತಹ ಕಾಲ. ಆ ಮಕ್ಕಳಿಗೆ ಹೈಟ್ ಒಂದೇ ಅಲ್ಲ, ಅವರ ವೇಟ್ ಜಾಸ್ತಿ ಆಗುತ್ತೆ, ಅವರ ದೇಹ ರೂಪ ಬದಲಾವಣೆ ಆಗುತ್ತೆ. ಗಂಡು ಮಕ್ಕಳಾಗ್ಲಿ ಹೆಣ್ಣು ಮಕ್ಕಳಾಗ್ಲಿ. ಅದರ ವಿವರಕ್ಕೆ ಹೋಗೋದ್ ಬೇಡ ನಾವು. ಬಟ್ ನಿಮ್ಮ ಪ್ರಶ್ನೆಗೆ ಉತ್ತರ, ಈ ಸಮಯ ಅವರಿಗೆ ಬಹಳ ಇಂಪಾರ್ಟೆಂಟ್. ಈ ಸಮಯದಲ್ಲಿ ಅದು ಗ್ರೋತ್ ಪೌಷ್ಟಿಕಾಂಶ ಆಹಾರಗಳನ್ನ ಎಷ್ಟು ಸೇವನೆ ಅವರ ಆರೋಗ್ಯಕ್ಕೆ ಡಿಮಾಂಡ್ ಇದ್ದಾಗ ಸಪ್ಲೈ ಇರಬೇಕು. ಸೊ ಹಾಗಾಗಿ ಅವ್ರು ಆಲ್ ದ ಮೋರ್ ಆ ಟೈಮ್ ನಲ್ಲಿ ಅವರ ಪೇರೆಂಟ್ಸ್ ಆಗ್ಲಿ ಅಥವಾ ಊರಲ್ಲಿ ಬಿಟ್ಟಿದ್ದ ಅಜ್ಜಿ ಆಗ್ಲಿ ಅವ್ರ ಬಗ್ಗೆ ಆಹಾರದ ಬಗ್ಗೆ ಕಾಳಜಿ ತಗೋಬೇಕಾಗುತ್ತೆ. ಅದೆಲ್ಲ ಇನ್ನೊಂದು ವಿಷಯ ಅಂದ್ರೆ ಅವಳ ಫಿಸಿಕಲ್ ಹೆಲ್ತ್ ಅಂದ್ರೆ ದೇಹದ ಆರೋಗ್ಯ ಅಲ್ಲದೆ ಮಾನಸಿಕ ಆರೋಗ್ಯ ಕೂಡ ತುಂಬಾ ಇಂಪಾರ್ಟೆಂಟ್.
ಆ ಮಕ್ಕಳಿಗೆ ಬೇಜಾರಾಗಿರುತ್ತೆ. ಯಾಕಂದ್ರೆ ಇವ್ರುಗಳು ನೋಡಿ, ನೀವ್ ಹೇಳಿದ ಹಾಗೆ ಎಲ್ಲೋ ಒಂದ್ ಕಡೆ ದೂರ ಕೂರಿಸ್ತಾರೆ, ಅವ್ರಿಗೇನು ಅರ್ಥ ಆಗಿರಲ್ಲ. ಯಾಕೆ ದೂರ ಕೂರಿಸಿದಾರೆ ನನಗೆ, ಅವ್ರಿಗೆ ಶಿ ಇಸ್ ವೆರಿ ಸ್ಮಾಲ್, ಅವ್ಳಿಗೇನು ಅರ್ಥ ಆಗ್ತಾ ಇರಲ್ಲ. ಸೊ ದೂರ ಕೂರಿಸಿರ್ತಾರೆ, ಗಂಡು ಮಕ್ಳ ಜೊತೆ ಬೆರಿಬೇಡ ಅಂತ ಹೇಳ್ತಾರೆ, ಮನೆ ಒಳಗಡೆ ಬರಬೇಡ ಅಂತಾರೆ. ಇದೆಲ್ಲ ಮನಸ್ಸಿಗೆ ಹಿಂಸೆ ಆಗುವಂತ ವಿಷಯ. ಮತ್ತೆ ಆ ಮಗುವಿನ ದೇಹ ರಚನೆನೂ ಬದಲಾಗ್ತಾ ಹೋಗ್ತಾ ಇರುತ್ತೆ. ಅದ್ರ ಬಗ್ಗೆ ತಾಯಿ ಆದವಳು ಹೇಗೆ ಆ ಮಗುನ ಕನ್ವಿನ್ಸ್ ಮಾಡ್ಬೇಕು, ಹೇಗೆ ಅವಳಿಗೆ ತಿಳಿ ಹೇಳ್ಬೇಕು ಮೇಡಮ್? ಮತ್ತೆ ಸ್ಯಾನಿಟೈಸರ್, ಆ ಮಗು ಋತುಮತಿ ಆದಾಗ ಈಗ್ಲೂ ಕೂಡ ಹಳ್ಳಿಗಳಲ್ಲಿ ಬಟ್ಟೆಗಳನ್ನ ಉಪಯೋಗಿಸ್ತಾ ಇರ್ತಾರೆ, ಈ ಪ್ಯಾಡ್ಗಳ ಬಗ್ಗೆ ಅರಿವಿರೋದಿಲ್ಲ. ಅಂತವರಿಗೆ ನೀವು ಏನು ಮಾಹಿತಿನ ಹೇಳಲಿಕ್ಕೆ ಇಷ್ಟಪಡ್ತೀರಾ, ಅಥವಾ ಏನ್ ಸಲಹೆನ ಕೊಡ್ತೀರಾ? ಬಟ್ಟೆಗಳ ಬಳಕೆ ಉತ್ತಮನ ಅಥವಾ ಪ್ಯಾಡ್ಗಳು ಇವಾಗ ಬಂದಿರುವಂತ ಪ್ಯಾಡ್ಗಳ ಬಳಕೆ ಉತ್ತಮನ? ಹೇಗೆ ಸಲಹೆ ಕೊಡ್ತೀರಾ ಮೇಡಮ್ ನಮ್ಮ ಹಳ್ಳಿ ವೀಕ್ಷಕರಿಗೆ? ನಿಮ್ಮ ಪ್ರಶ್ನೆಯಲ್ಲಿ ಇವಾಗ 2 ಭಾಗ ಇದೆ. ಒಂದು ಭಾಗ ನೀವು ಫಸ್ಟ್ ಕೇಳಿದ್ರಿ, ಆ ಹುಡುಗಿಯ ದೇಹ ರಚನೆ ಬದಲಾವಣೆ ಆದಾಗ ಅವಳಿಗೆ ಯಾವ ತರ ಅರಿವು ಮೂಡಬೇಕು, ಯಾರು ತಿಳಿಸಿಕೊಡ್ಬೇಕು. ಇದಕ್ಕೆ ಉತ್ತರ ಬಂದು, ಆಕೆಗೆ ಅತ್ಯಂತ ಆಪ್ತ ಗೆಳತಿ ಅಂತಂದ್ರೆ ಯಾರು? ತಾಯಿ. ಅದು ಒಂದೇ ಹುಡುಗಿ ಆಗಿದ್ದೆ, ಇನ್ನೊಂದು ಅಕ್ಕನೋ ತಂಗಿನೋ ಇತ್ತು ಜೊತೆಗೆ ಇದ್ರು ಅಂತಂದ್ರೆ ಅದು ಬೇರೆ ವಿಚಾರ. ಆ ಅಕ್ಕನ ಹತ್ರ ಕೇಳ್ಬೋದು, ಇಲ್ಲ ತಾಯಿ ಹತ್ರ ಕೇಳ್ಬೋದು, ಅಜ್ಜಿ ಹತ್ರ ಕೇಳ್ಬೋದು. ಯಾರು ಅವಳಿಗೆ ತುಂಬಾ ಆಪ್ತರೋ ಅವಳ ಆಪ್ತ ವಲಯದಲ್ಲಿ ಅವಳು ಕೇಳ್ಬಹುದು. ಅವರು ಕೂಡ ಅದ್ರ ಬಗ್ಗೆ ಕರೆಕ್ಟ್ ಆಗಿರುವಂತಹ ಸರಿಯಾದ ಮಾಹಿತಿಯನ್ನು ಅವಳಿಗೆ ಕೊಡ್ಬೇಕು. ಇದು ನಾರ್ಮಲ್, ನಿನಗೆ ಆಗ್ತಾ ಇರೋದು, ಇದು ತಪ್ಪಲ್ಲ, ಎಲ್ಲಾ ಹೆಣ್ಣು ಮಕ್ಕಳಿಗೂ ಇದು ಆಗುತ್ತೆ, ಇದನ್ನ ದೊಡ್ಡ ವಿಷಯ ಅಂತ ತಿಳ್ಕೊಂಡು ಅದ್ರ ಬಗ್ಗೆನೇ ಯೋಚನೆ ಮಾಡ್ಕೊಂಡು ಖಿನ್ನತೆಗೆ ಒಳಗಾಗ್ಬೇಡ ಅನ್ನೋದನ್ನ ಧೈರ್ಯವಾಗಿ ಹುರಿದುಂಬಿಸ್ಬೇಕು. ಇದು ನಾರ್ಮಲ್, ನೈಸರ್ಗಿಕವಾಗಿ ಆಗುವಂತಹ ದೇಹದಲ್ಲಿ ಆಗುವಂತಹ ಮಾರ್ಪಾಟು ಅನ್ನೋದನ್ನ ಆಕೆಗೆ ತಿಳಿಸಿಕೊಡ್ಬೇಕು. ಇದು ಒಂದನೇ ವಿಷಯ. ಅದಲ್ಲದೆ ಅವಳಿಗೆ ಶಾಲೆಯಲ್ಲಿ ಕೂಡ ಟೀಚರ್ಗಳು, ಈಗಿನ ಸ್ಕೂಲ್ಗಳಲ್ಲಿ ಎಷ್ಟೋ ಉತ್ತಮ, ನಾವು ಸ್ಕೂಲಿಗೆ ಹೋದಾಗೆಲ್ಲ ಅದ್ರ ಬಗ್ಗೆ ಎಲ್ಲ ನಮ್ಗೆ ಯಾವ ಟೀಚರ್ಗಳು ಮಾಹಿತಿ ಕೊಡ್ತಾ ಇರ್ಲಿಲ್ಲ. ಈಗಿನ ಸ್ಕೂಲ್ಗಳಲ್ಲಿ ಎಷ್ಟೋ ಹೆಣ್ಣು ಮಕ್ಕಳ ಸ್ಕೂಲೇ ಅಂತಾನೂ ಅಲ್ಲ, ಈವನ್ ಗಂಡು ಮಕ್ಕಳ ಸ್ಕೂಲ್ ಆದ್ರೂ ಕೂಡ ಆ ಹೆಣ್ಣು ಮಕ್ಕಳಿಗೇನೆ ಅಥವಾ ಗಂಡು ಮಕ್ಕಳನ್ನು ಸೇರಿಸಿ ಈ ಪಾಠ ಹೇಳ್ತಾರೆ ಇದ್ರ ಬಗ್ಗೆ. ಅಂದ್ರೆ ಹೀಗಿರ್ಬೇಕು, ಇಂಥ ಟೈಮ್ ನಲ್ಲಿ ಋತುಮತಿ ಆಗ್ತೀರಾ, ಆದಾಗ ಈ ತರ ಚೇಂಜಸ್ ಆಗುತ್ತೆ, ಈ ತರ ನೀವು ಮೆನ್ಸ್ಟ್ರುವಲ್ ಹೈಜೀನ್ ನೋಡ್ಕೊಬೇಕು, ಆಹಾರ ಈ ತರ ತಗೋಬೇಕು, ಎಲ್ಲ ವಿವರಗಳನ್ನ ಶಾಲೆಯಲ್ಲಿ ಕೂಡ ಮೇಷ್ಟ್ರುಗಳು ಅತ್ಯಂತ ವಿವರವಾಗಿ ಅವರಿಗೆ ತಿಳಿ ಹೇಳ್ಕೊಡ್ತಾರೆ. ಇದು ಒಂಥರ ಸಕಾರಾತ್ಮಕವಾದ ಬೆಳವಣಿಗೆ. ಇದು ಪ್ರಶ್ನೆಗೆ, ಮೊದಲನೇ ಭಾಗದ ಪ್ರಶ್ನೆಗೆ ಉತ್ತರ. ಇನ್ನು 2ನೇ ಭಾಗ ನೀವು ಕೇಳಿದ್ರಿ, ಯಾವುದು ಯೂಸ್ ಮಾಡ್ಕೊಳ್ಬೇಕು ಪೀರಿಯಡ್ಸ್ ಆದಾಗ ಅಂತ. ಅದು ಮುಂಚೆ ತರ ದರ್ ವಾಸ್ ನೋ ಅವೈಲೇಬಿಲಿಟಿ. ಯಾವುದು ಈ ಟಿವಿನಲ್ಲಿ ತೋರಿಸುವ ಯಾವ ಅಡ್ವರ್ಟೈಸ್ಮೆಂಟ್ ಪ್ರಾಡಕ್ಟ್ಸ್ ಬರ್ತಾ ಇರ್ಲಿಲ್ಲ, ಇದು ಇರ್ಲೇ ಇಲ್ಲ. ಐ ಕ್ಯಾನ್ ಸೇ ಅರೌಂಡ್ 20-30 years ಇನ್ನು ಹಿಂದೆ ಅಂತ ಹೇಳ್ತೀನಿ, ಅದೆಲ್ಲ ಇರ್ಲೇ ಇಲ್ಲ ಆತರ. ಸೊ ಆಗ ಅವ್ರಿಗೆ ಬೇರೆ ವಿಧಿಯೇ ಇರಲಿಲ್ಲ, ಬಟ್ಟೆಗಳು ಒಂದೇ ಇದ್ದಿದ್ದು. ಆ ಬಟ್ಟೆಯನ್ನು ಒಗೆಯೋದೊಂದು, ಅದನ್ನು ಒಣ ಹಾಕೋದೊಂದು, ಇವೆಲ್ಲ ತುಂಬಾ ಹಿಂಸೆ ಆಗೋದು. ಬಿಸಿಲು ಒಣ ಹಾಕ್ಬೇಕು, ಬಹಳ ಹಿಂಸೆ ಆಗೋದು. ಈಗ ಅದು ಯಾವುದೂ ಇಲ್ಲ. ನನ್ನ ಪ್ರಕಾರ ಇಟ್ ಈಸ್ ನಾಟ್ ಎಟ್ ಆಲ್ ಎಕ್ಸಿಸ್ಟಿಂಗ್. ಯಾರು ಯೂಸ್ ಮಾಡ್ತಿಲ್ಲ. ಇವನ್ ಹಳ್ಳಿಗಳಲ್ಲಿ ಯೂಸ್ ಮಾಡ್ತಾರೋ ಅನ್ನೋದೇ ನನಗೆ ಡೌಟ್. ಮೋಸ್ಟ್ ಪ್ರಾಬಬ್ಲಿ ಯಾರು ಯೂಸ್ ಮಾಡ್ತಾ ಇಲ್ಲ ಅದನ್ನ. ಸೊ ಸ್ಯಾನಿಟರಿ ಪ್ಯಾಡ್ಸ್ ಯೂಸ್ ಮಾಡ್ತಾರೆ ಮೋಸ್ಟ್ ಆಫ್ ದೆಮ್. ಆಫ್ ಕೋರ್ಸ್ ಈ ಬಟ್ಟೆಗಳನ್ನ ಯೂಸ್ ಮಾಡೋದು ಬಹಳ ಅವೈಜ್ಞಾನಿಕ. ಆವಾಗ ವಿಧಿ ಇರ್ಲಿಲ್ಲ, ಯೂಸ್ ಮಾಡ್ಕೊಳ್ತಿದ್ರು. ಈ ಪ್ಯಾಡ್ ಬಂದ್ಮೇಲೆ ಪ್ಯಾಡ್ ಮೋರ್ ಫ್ರೆಂಡ್ಲಿ ಇದೆ, ಡಿಸ್ಪೋಸ್ ಮಾಡ್ಕೊಳಕ್ಕೂ ಅದಕ್ಕೆ ರೀತಿ ಇದೆ, ವಿಧಿ ವಿಧಾನಗಳ ತರನೇ ಡಿಸ್ಪೋಸ್ ಮಾಡ್ಕೊಬೇಕು, ಇದೆಲ್ಲ ಇರುತ್ತೆ. ಅದು ಬಟ್ಟೆ ಬಳಕೆ ಆರೋಗ್ಯದ ಮೇಲೆ ದುಷ್ಪರಿಣಾಮ ಬೀರುತ್ತೆ ಅಂತ ಹೇಳ್ತೀರಾ? ದುಷ್ಪರಿಣಾಮ ಅಂತಂದ್ರೆ ಇದ್ರಲ್ಲಿ 2-3 ವಿಚಾರ ನೋಡಿ. ಒಂದು, ಸಾಮಾಜಿಕವಾಗಿರುವಂತಹ ಪ್ರಾಬ್ಲಮ್ಸ್ ಬೇರೆ, ಅಂದ್ರೆ ಅದನ್ನ ವಾಶ್ ಮಾಡೋದು, ಬಿಸಿಲಲ್ಲಿ ಒಣಗಿಸೋದು, ಅವೆಲ್ಲ ಬೇರೆ. ಅದು ಬಿಟ್ಬಿಡಿ, ಆರೋಗ್ಯದ ಬಗ್ಗೆನೇ ಹೇಳ್ಬೇಕು ಅಂತಂದ್ರೆ ಅದು ಎಷ್ಟೇ ಆದ್ರೂ ಅದು ಕಂಪ್ಲೀಟ್ ಆಗಿ ವಾಶ್ ಆಗಲ್ಲ. ಪದೇ ಪದೇ ಅದನ್ನ ಯೂಸ್ ಮಾಡ್ತಿದ್ದಾಗ ಅದು ಕಂಪ್ಲೀಟ್ ಆಗಿ ವಾಶ್ ಆಗಲ್ಲ. ಆ ಬಟ್ಟೆಗಳು ಎಷ್ಟೇ ಒಣಗಿಸಿದ್ರು ಅದು ಬ್ಲಡ್ ಅಂತ ಏನಿರುತ್ತಲ್ಲ, ದ್ಯಾಟ್ ಅಟ್ರಾಕ್ಟ್ಸ್, ಬ್ಲಡ್ ಅಲ್ಲಿ ಇರುವಂತ ಪ್ರೋಟೀನ್ ಅಂತ ಇರುತ್ತೆ, ದ್ಯಾಟ್ ಅಟ್ರಾಕ್ಟ್ಸ್ ಜರ್ಮ್ಸ್. ಎಲ್ಲೇ ಆದ್ರೂ ಅಷ್ಟೇ, ಈಗ ನಮ್ಮ ದೇಹದಲ್ಲಿ ಗಾಯ ಆದ್ರೂ ಕೂಡ ಆ ಗಾಯದಲ್ಲಿ ಏನಾದ್ರೂ ಬ್ಲಡ್ ಅಕ್ಯುಮುಲೇಟ್ ಆದ್ರೆ ಆ ಬ್ಲಡ್ ಅನ್ನ ನಾವು ವಿ ಹ್ಯಾವ್ ಟು ಲೆಟ್ ಇಟ್ ಔಟ್ ಫಸ್ಟ್. ಅಂದ್ರೆ ಅದನ್ನ ನಾವು ತೆಗಿಬೇಕು. ಬ್ಲಡ್ ಒಳಗಡೆ ಇರಕ್ಕೆ ಎಲ್ಲೇ ಆದ್ರೂ ಗಾಯ ಆಗಿ ಹೆಮಟೋಮಾ ಅಂತ ಹೇಳ್ತೀವಿ, ಆತರ ಆದ್ರೆ ನಾವು ಬ್ಲಡ್, ಯಾಕಂದ್ರೆ ಅದು ಬೇಗ ಅಬ್ಸೆಸ್ ಆಗುತ್ತೆ, ಕೀವ್ ಆಗ್ಬಿಡತ್ತೆ. ಸೊ ಹಾಗೆ ಬ್ಲಡ್ ಅಟ್ರಾಕ್ಟ್ಸ್ ಬ್ಯಾಕ್ಟೀರಿಯಾ. ಹಾಗಾಗಿ ಅದು ಅವೈಜ್ಞಾನಿಕ. ಅಂದ್ರೆ ಅವಳಿಗೆ ಅದು ಬೇಗ ಇನ್ಫೆಕ್ಷನ್ ಆಗೋ ಚಾನ್ಸ್ ಇರುತ್ತೆ, ಆ ಸ್ಮೆಲ್ ಒಂಥರ ಇರುತ್ತೆ. ಸೊ ಇದೆಲ್ಲ ನಾಟ್ ರೈಟ್. ಇನ್ನೂ ಒಂದು ಹೇಳ್ತೀನಿ, ಈಗಿನ ಕಾಲದಲ್ಲಿ ಹೆಣ್ಣು ಮಕ್ಕಳು ಮೆನಿ ಆಫ್ ದೆಮ್ ಡೂ ಯೂಸ್ ವಾಟ್ ಇಸ್ ಕಾಲ್ಡ್ ಎಸ್ ಮೆನ್ಸ್ಟ್ರುವಲ್ ಕಪ್. ನೀವು ಕೇಳಿರ್ಬೋದು, ಅಮೆಝಾನ್ ಅಲ್ಲಿ ತರಿಸ್ಕೊಂತೀವಿ. ಎಷ್ಟೋ ಜನ ನನ್ನ ಪೇಷಂಟ್ಸ್ ಏನೆ ಸ್ಯಾನಿಟರಿ ಪ್ಯಾಡ್ ಕೂಡ ಅವ್ರು ಯೂಸ್ ಮಾಡಲ್ಲ. ದೇ ಗೋ ಟು ವಾಟ್ ಇಸ್ ಕಾಲ್ಡ್ ಎಸ್ ಮೆನ್ಸ್ಟ್ರುವಲ್ ಕಪ್. ಅದನ್ನ ರೆಗ್ಯುಲರ್ ಆಗಿ ಅವ್ರು ಯೂಸ್ ಮಾಡ್ತಾರೆ. ಅದನ್ನ ಕರೆಕ್ಟ್ ಆಗಿ ಯೂಸ್ ಮಾಡ್ಕೊಂಡು ದೇ ಆರ್ ಕಂಫರ್ಟೇಬಲ್. ಅದು ಅವ್ರವ್ರಿಗೆ ಬಿಟ್ಟಿದ್ದು. ಬಟ್ ಬಟ್ಟೆ ಅಂತೂ ನನ್ನ ಪ್ರಕಾರ ಆಫ್ ಕೋರ್ಸ್ ಇಟ್ ಹಸ್ ಬಿಕಮ್ ಆಬ್ಸೊಲ್ಯೂಟ್. ಯಾರು ಯೂಸ್ ಮಾಡಲ್ಲ ಅಂತೀನಿ. ಈ ಒಂದು ಋತುಮತಿ ಆಗೋದನ್ನ ಹೊರತುಪಡಿಸಿ
ಈ ಕಿಶೋರಿಯರಿಗೆ ಕಾಡುವಂತ ಬೇರೆ ಇನ್ಯಾವುದಾದ್ರೂ ಸಮಸ್ಯೆಗಳಿದೆ ಅಂತ ನಿಮ್ಮ ಒಂದು ವೃತ್ತಿ ಜೀವನದಲ್ಲಿ ಕಂಡುಕೊಂಡಿದ್ದೀಯಾ? ಹೌದು 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 ಬೇಕಾದಷ್ಟು ಇದೆ. ಒಂದು ಋತುಮತಿಯಾಗಿ ಇಷ್ಟೊತ್ತು ನಾವು ಅದ್ರ ಬಗ್ಗೆ ಮಾತನಾಡಿದ್ವಿ, ಎಲ್ಲ ಆಲ್ಮೋಸ್ಟ್ ಸವಿವರವಾಗಿನೇ ಅದ್ರ ಬಗ್ಗೆ ತಿಳ್ಕೊಂಡ್ವಿ. ಹೌದು ಆಯ್ತಾ. ಅದಲ್ಲದೆ ಇನ್ನೇನ್ ಪ್ರಾಬ್ಲಮ್ಸ್ ಆಗುತ್ತೆ, ಕೆಲವರಿಗೆ ವೈಟ್ ಡಿಸ್ಚಾರ್ಜ್ ಇರುತ್ತೆ ಹೆಣ್ಣು ಮಕ್ಕಳಿಗೆ, ಅದು ಅವರಿಗೆ ಸಮಸ್ಯೆ ಆಗುತ್ತೆ. ಅಂದ್ರೆ ಅವ್ರಿಗೆ ನೋಡಿ, ಅದು ನಿಜವಾಗ್ಲೂ ಅದು ಪ್ರಾಬ್ಲಮ್ ಇರುವಂತದ್ದ, ಅದರಿಂದ ಪ್ರಾಬ್ಲಮ್ ಆಗಲ್ವಾ, ಹೋಗ್ಬೇಕಾ ಡಾಕ್ಟರ್ ಹತ್ರ ನಾನು? ಇನ್ನು ಮನೆಯಲ್ಲಿ ಅಮ್ಮನ ಹತ್ರ ಹೇಳಿದ್ರೆ ಅವರು ಅದರಿಂದ ನಿನ್ ದೇಹದ ಶಕ್ತಿ ಎಲ್ಲ ಹೊರಟೋಗ್ಬಿಡುತ್ತೆ. ತುಂಬಾ ಜನ ಪೇಷಂಟ್ಸ್ ಬರ್ತಾರೆ. ಇದು ಚಿಕ್ಕ ಕಿಶೋರಿಯರ ಬಗ್ಗೆ ನೀವು ಮಾತಾಡೋದ್ರಿಂದ ಅವ್ರ ಬಗ್ಗೆ ಮಾತ್ರ ಮಾತನಾಡ್ತೀನಿ, ಬಟ್ ಇದು ಎಲ್ಲ ವಯಸ್ಸಿನಲ್ಲೂ ಬರ್ತಾರೆ ಹೆಣ್ಣು ಮಕ್ಕಳು ನಮ್ಮ ಹತ್ರ. ಈವನ್ 45-50 ವರ್ಷದ ಹೆಣ್ಣು ಮಕ್ಕಳು ಕೂಡ ಬರ್ತಾರೆ, ಸೇಯಿಂಗ್ ನನಗೆ ವೈಟ್ ಡಿಸ್ಚಾರ್ಜ್ ಆಗ್ತಾ ಇದೆ, ಬಿಳಿ ಬಟ್ಟೆ ಹೋಗ್ತಾ ಇದೆ ಅಂತ. ಇದು ವೈಟ್ ಡಿಸ್ಚಾರ್ಜ್ ಅನ್ನೋದು ನಾವು ಏನ್ ಪ್ರಶ್ನೆ ಕೇಳ್ತೀವಿ ಅಂದ್ರೆ, ನಿನಗೆ ಅದು ಸ್ಮೆಲ್ ಇರುತ್ತಾ, ಇಚ್ಚಿಂಗ್ ಇದೆಯಾ, ಯೆಲ್ಲೋ ಕಲರ್ ಡಿಸ್ಚಾರ್ಜ್ ಇರುತ್ತಾ, ಪೀರಿಯಡ್ಸ್ ಅಲ್ಲದೆ ಮಧ್ಯ ಬ್ಲಡ್ ಹೋಗುತ್ತಾ, ಅಲ್ಲದೆ ನಾವು ಪರೀಕ್ಷೆ ಮಾಡಿ ನೋಡ್ತೀವಿ ಆ ಜಾಗ ಕೆಂಪಾಗಿರೋದು, ಗಾಯಗಳಾಗಿರೋದು, ಈ ತರ ಎಲ್ಲ ಇತ್ತು ಅಂದ್ರೆ ಅದು ತೊಂದರೆ ಇರುವಂತಹ ವೈಟ್ ಡಿಸ್ಚಾರ್ಜ್. ಎಲ್ಲಾ ವೈಟ್ ಡಿಸ್ಚಾರ್ಜ್ ಅನ್ನು ನಾವು ಅಬ್ನಾರ್ಮಲ್ ಅಂತ ಹೇಳಲ್ಲ. ದೇಹದಲ್ಲಿ ಗ್ರಂಥಿಗಳಿದ್ದಾಗ ಆ ಗ್ರಂಥಿಗಳು ಒಂದು ತರದ ರಸವನ್ನು ಸ್ರವಿಸ್ತವೆ. ಈ ಕಣ್ಣಲ್ಲಿ ನೀರು ಬರುತ್ತೆ, ಬಾಯಲ್ಲಿ ಎಂಜಲ್ ಬರುತ್ತೆ, ಮೈಯಲ್ಲಿ ಬೆವರು ಬರುತ್ತೆ ಅಂತ ಅಂದ ಹಾಗೆ ಆ ಜಾಗದಲ್ಲಿ ಕೂಡ ವೈಟ್ ಡಿಸ್ಚಾರ್ಜ್ ಆಗುತ್ತೆ. ಸೊ ಅವರು ಏನೇ ಕಂಪ್ಲೇಂಟ್ಸ್ ತಗೊಂಡ್ ಬರ್ಲಿ, ನಾವು ಅದನ್ನ ಪ್ರಶ್ನೆಗಳು ಕೇಳಿ ಆಕೆಯನ್ನು ಪರೀಕ್ಷೆ ಮಾಡಿ ಇದು ತೊಂದರೆ ಇರುವಂತಹ ಬಿಳಿ ಬಟ್ಟೆನ, ಸ್ರಾವನ, ಇಲ್ಲ ಈ ತೊಂದರೆ ಕೊಡದೇ ಇರುವಂತದ್ದ ಅನ್ನೋದನ್ನ ನಾವು ನೋಡಿಕೊಂಡು ಅದನ್ನ ನಾವು ನಿಭಾಯಿಸ್ತೀವಿ. ಅದು ಒಂದು ತೊಂದರೆ. ಇನ್ನೊಂದು ಆ ಏಜ್ ನಲ್ಲಿ ಇರುವಂತದ್ದು ಅವರಿಗೆ ಮೆನ್ಸ್ಟ್ರುವಲ್ ಪ್ರಾಬ್ಲಮ್ಸ್. ಅಂದ್ರೆ ನೀವು ಕೇಳಿದ ಪ್ರಶ್ನೆ ಅಲ್ಲ, ಇನ್ನೊಂದು ಸ್ವಲ್ಪ ಬೇರೆ ತರ ಹೇಳಬೇಕು ಅಂದ್ರೆ, ರೆಗ್ಯುಲರ್ ಆಗಿ ಪೀರಿಯಡ್ಸ್ ಆಗ್ತಾ ಇರೋದಿಲ್ಲ ಈ ಹೆಣ್ಣು ಮಕ್ಕಳಲ್ಲಿ. ತಿಂಗಳಿಗೆ ಕರೆಕ್ಟ್ ಆಗಿ ಅವ್ರಿಗೆ ಪೀರಿಯಡ್ಸ್ ಆಗೋದೇ ಇಲ್ಲ ಆ ಏಜ್ ಅಲ್ಲಿ. ಯೂಶುವಲಿ ಟಿಲ್ ದ ಏಜ್ ಆಫ್ 18 ವರ್ಷದ ಯುವತಿ ಆಗುವ ತನಕ ಅವರಿಗೆ ಸ್ವಲ್ಪ ಪೀರಿಯಡ್ಸ್ ರೆಗ್ಯುಲರೇ ಬರ್ತಾ ಇರುತ್ತೆ. ಮಂತ್ಲಿ ಕರೆಕ್ಟ್ ಆಗಿ ಪೀರಿಯಡ್ಸ್ ಆಗೋದಿಲ್ಲ. ಅಂದ್ರೆ 2 ಮಂತ್ಸ್ ಆಗ್ಬೋದು, 3 ಮಂತ್ಸ್, ಕೆಲವ್ರಿಗಂತೂ 6 ಮಂತ್ಸ್ ಪೀರಿಯಡ್ಸ್. ನಿನ್ನ ಒಂದು ಚಿಕ್ಕ ಹುಡುಗಿ ಬಂದಿತ್ತು, ಐ ಥಿಂಕ್ ಶಿ ವಾಸ್ 12 ಇಯರ್ಸ್, 11 ವರ್ಷನ ಏನೋ. ಈಗ ಲಾಸ್ಟ್ ಯಾವಾಗ ಆಗಸ್ಟ್ ಅಲ್ಲಿ ಆಗಿರೋದು ಆ ತರ. ಅಂದ್ರೆ 6 ಮಂತ್ಸ್ ಆದ್ರೂ ಪೀರಿಯಡ್ಸ್ ಆಗಿಲ್ಲ. ಅವ್ರ ಅಮ್ಮ ಕರ್ಕೊಂಡ್ ಬಂದಿದ್ರು, ಏನ್ ಮಾಡೋದು ಡಾಕ್ಟ್ರೆ? ಸೊ ಪೀರಿಯಡ್ಸ್ ಈ ತರ ಇರೆಗ್ಯುಲರ್ ಬರುತ್ತೆ. ಆಲ್ಸೋ ಪೀರಿಯಡ್ಸ್ ಆದ್ರೆ ಎಕ್ಸಾಕ್ಟ್ಲಿ 3 days 4 days ಅಂತ ನಿಲ್ಲೋದಿಲ್ಲ ಈ ವಯಸ್ಸಲ್ಲಿ. ಯಾಕಂದ್ರೆ ಅದು ದೇಹದಲ್ಲಿರುವಂತಹ ಹಾರ್ಮೋನ್ ಕೂಡ ಒಂದು ಸೆಟ್ ಪ್ಯಾಟರ್ನ್ ಬರಬೇಕು, ದೇಹಕ್ಕೆ ಅದು ಅಡ್ಜಸ್ಟ್ ಆಗ್ಬೇಕು. ಬಿಗಿನಿಂಗ್ ಅದು. ಈಗ ನಾವು ಯಾವುದೇ ಒಂದನ್ನ ಕಲ್ತ್ಕೊಳ್ಳುವಾಗ ಬಿಗಿನಿಂಗ್ ಅಲ್ಲಿ ಅಡ್ಜಸ್ಟ್ ಆಗಕ್ಕೆ ಸ್ವಲ್ಪ ಟೈಮ್ ಆಗುತ್ತೆ. ಹಾಗೆ ಇದು ಕೂಡ ಸ್ವಲ್ಪ ಅಡ್ಜಸ್ಟ್ ಆಗಕ್ಕೆ ಟೈಮ್ ಆಗಿ ಏರುಪೇರುಗಳಾಗಿ ಹಾರ್ಮೋನ್ ವ್ಯತ್ಯಾಸಗಳಾಗೋದ್ರಿಂದ ಒಂದೇ ಪೀರಿಯಡ್ ಸ್ವಲ್ಪ ಲೇಟ್ ಆಗೋದು, ಇಲ್ಲ ಸ್ವಲ್ಪ ಬೇಗ ಆಗೋದು, ಇಲ್ಲ ಆದ್ರೆ ಒಂದು 15-20 ದಿವಸ ಆದ್ರೂ ನಿಲ್ಲದೇ ಇರುವುದು ರಕ್ತಸ್ರಾವ. ಈ ತರದ್ದು ಎರಡನೇ ತೊಂದರೆ. ಆಗ ನಾವು ಹೇಳಿರೋ ತೊಂದರೆಗಳಲ್ಲದೆ, ಒಂದು ವೈಟ್ ಡಿಸ್ಚಾರ್ಜ್, ಎರಡನೇದು ಮೆನ್ಸ್ಟ್ರುವಲ್ ಇರೆಗ್ಯುಲಾರಿಟಿದು, ಮೂರನೇದು ಹುಳದ ಸಮಸ್ಯೆ ಇರುತ್ತೆ ಈ ಚಿಕ್ಕ ಮಕ್ಕಳಲ್ಲಿ. ಆ ಜಾಗದಲ್ಲಿ ಕೆರೆತ ಬರೋದು, ಎಸ್ಪೆಷಲಿ ನೈಟ್ ಅಲ್ಲಿ ಕೆರೆತ ಬರೋದು, ಅದಕ್ಕೆ ಹುಳದ ಮೆಡಿಸಿನ್ ಕೊಡಬೇಕಾಗತ್ತೆ ನಾವು ಪರೀಕ್ಷೆ ಮಾಡಿ. ಮೂರನೇದು. ನಾಲ್ಕನೇದು ಮೆನ್ಸ್ಟ್ರುವಲ್ ಹೈಜೀನ್ ಬಗ್ಗೆ ಅವ್ರು ಗಮನ ಕೊಡಬೇಕು. ಅಂದ್ರೆ ಸ್ವಚ್ಛತೆ ಆ ಸಮಯದಲ್ಲಿ, ಈವನ್ ಬೇರೆ ಸಮಯದಲ್ಲಿ ಅವರು ಕಾಟನ್ ಅಂಡರ್ವೇರ್ ಯೂಸ್ ಮಾಡ್ಕೊಳ್ಬೇಕಾಗತ್ತೆ ಮಕ್ಕಳು. ಅದನ್ನ ಬಿಸಿಲಲ್ಲಿ ಒಣಗಿಸ್ಬೇಕಾಗತ್ತೆ ವಾಶ್ ಮಾಡಿ. ಸೊ ಈ ಮೆನ್ಸ್ಟ್ರುವಲ್ ಹೈಜೀನ್ ಕಡೆ ನಾವು ಬಗ್ಗೆ ಅವ್ರಿಗೆ ಎಕ್ಸ್ಪ್ಲೈನ್ ಮಾಡ್ಬೇಕಾಗತ್ತೆ. ಇನ್ನೂ ಒಂದು ವಿಚಾರ ಹೇಳ್ಬೇಕಾದ್ರೆ ಅವರ ಮಾನಸಿಕ ಆರೋಗ್ಯ. ಈಗ ನೋಡಿ, ಆ ವಯಸ್ಸಿನಲ್ಲಿ ಅವರಿಗೆ ಎಷ್ಟೊಂದು ಚಾಲೆಂಜಸ್ ಇರುತ್ತೆ. ಒಂದು, ಶಾಲೆಗೆ ಹೋಗ್ಬೇಕು, ಆ ಮೇಸ್ಟ್ರುಗಳು ಇವರ ಎಕ್ಸ್ಪೆಕ್ಟೇಷನ್, ಎಕ್ಸಾಮ್ಗಳು, ಆ ಕಾಂಪಿಟಿಷನ್, ಅದ್ರಲ್ಲಿ ಒಳ್ಳೆ ಮಾರ್ಕ್ ತೆಗಿಬೇಕು ಅಂತ ಮನೆಯಲ್ಲಿ ಅಪ್ಪ ಅಮ್ಮಂದ್ರ ಒತ್ತಡ, ಆ ಪೇರೆಂಟ್ಸ್ ಟೀಚರ್ ಮೀಟು, ಇದು ಒಂದು ಮಾನಸಿಕ ಒತ್ತಡ. ಯಾವುದು ಶೈಕ್ಷಣಿಕ ದೃಷ್ಟಿಯಿಂದ ನೋಡಿದ್ರೆ. ಎರಡನೇದು ಆರೋಗ್ಯದ ದೃಷ್ಟಿಯಿಂದ. ಈಗ ನೀವು ಹೇಳಿದಾಗೆ ಮೆನ್ಸ್ಟ್ರುವಲ್ ಇರೆಗ್ಯುಲಾರಿಟಿ ಆಗೋದು, ಪೀರಿಯಡ್ಸ್ ಆದ 15 ದಿವಸ ಆದ್ರೂ ನಿಲ್ಲದೆ ಹೋಗೋದು, ಪೀರಿಯಡ್ಸ್ ಟೈಮ್ ನಲ್ಲಿ ಪೇನ್ ಬರೋದು, ಅಥವಾ ಆಗ್ಲೇ ನಾವು ಹೇಳಿದ ಹಾಗೆ ಆ ಪ್ಯಾಡ್ಸ್ ಡಿಸ್ಪೋಸ್ ಮಾಡೋದು, ಹೊಸದಾಗಿ ದೇಹದಲ್ಲಿ ಆಗುವಂತಹ ಮಾರ್ಪಾಟು, ಇದಕ್ಕೆ ಅವರು ಅಡ್ಜಸ್ಟ್ ಆಗ್ಬೇಕು. ಮೂರನೇದು ಪಿಯರ್ ಪ್ರೆಷರ್. ಅಂದ್ರೆ ಫ್ರೆಂಡ್ಸ್ಗಳು ನಿನಗ್ ಹಾಗಾಯ್ತಾ, ಹೀಗಾಯ್ತಾ, ನನಗ್ ಹೀಗಾಯ್ತು, ಇದನ್ನೆಲ್ಲ ಹೇರ್ತಾ ಇರ್ತಾರೆ. ಯಾವುದೇ ದೃಷ್ಟಿಯಿಂದ ಇರ್ಬೋದು, ಶೈಕ್ಷಣಿಕವಾಗಿ ಅವರು ಒತ್ತಡ ಕೊಡ್ತಾ ಇರ್ಬೋದು, ಅಥವಾ ಬೇರೆ ತರದ್ದಿರ್ಬೋದು. ಇದು ಒಂದು 4ನೇ ಪ್ರಾಬ್ಲಮ್, ಮಾನಸಿಕವಾಗಿರುವಂತದ್ದು. ಇನ್ನೂ ಒಂದು 5ನೇ ಇಂಪಾರ್ಟೆಂಟ್ ಪ್ರಾಬ್ಲಮ್ ಏನಂದ್ರೆ, ಅವರಿಗೆ ನಾವು ಸೆಕ್ಸುವಲ್ ಎಜುಕೇಶನ್ ಕೊಡಬೇಕು. ಇದು ನಾನು ಹೇಳ್ತಾ ಇರೋದು ನಿಮಗೆ ಅಚ್ಚರಿಯ ವಿಚಾರ ಆಗ್ಬೋದು, ಅಥವಾ ಡಾಕ್ಟ್ರು ಯಾಕಪ್ಪ ಇಷ್ಟು ಬೇಗ ಅದ್ರ ಬಗ್ಗೆ
ಅರಿವು ಕೊಡ್ಬೇಕು ಅಂತ ಕೇಳ್ತಾರೆ. ಇನ್ನು ಆಕೆ 18 ವರ್ಷ ಆಗಿಲ್ಲ, 16 ವರ್ಷ ಆಗಿಲ್ಲ, ಇಷ್ಟು ಬೇಗ ಡಾಕ್ಟರ್ ಹೇಳ್ತಾರೆ ಅಂತ ನಿಮಗೆ ಅಚ್ಚರಿ ಆಗ್ಬೋದು. ಬಟ್ ಬೇಕಾದಷ್ಟು ಹೆಣ್ಮಕ್ಳನ್ನ ನೋಡ್ತೀವಿ ನಾವು, ಒಂದೇ ಸೆಕ್ಷುವಲ್ ಅಬ್ಯೂಸ್ ಆಗಿರೋದು. ನೀವು ಪೇಪರ್ ಓದ್ತೀರಾ, ಟಿವಿನಲ್ಲಿ ನೋಡ್ತೀರಾ, ಸಣ್ಣ ಸಣ್ಣ ಮಕ್ಕಳ ಮೇಲೆ ಲೈಂಗಿಕ ದೌರ್ಜನ್ಯ ಅನ್ನೋದನ್ನ ನೀವು ಕೇಳ್ತೀರಾ. ಸೊ ಅವ್ರಿಗೆ ಆ ಎಜುಕೇಶನ್ ಇರ್ಬೇಕು, ಅವೇರ್ನೆಸ್ ಇರ್ಬೇಕು, ಬ್ಯಾಡ್ ಟಚ್, ಗುಡ್ ಟಚ್, ಹೌದು, ಅವ್ರಿಗೆ ಗೊತ್ತಿರ್ಬೇಕು. ಯಾರಾದ್ರೂ ನಮ್ಮನ್ನ ನೋಡಿದಾಗ ಯಾವ ತರ ನೋಡ್ತಿದ್ದಾರೆ, ಅದು ದೃಷ್ಟಿ ಸರಿ ಇದೆಯಾ, ಅವ್ರ ದೃಷ್ಟಿಕೋನ ಸರಿ ಇದೆಯಾ. ಒಬ್ಬೊಬ್ಳೆ ಓಡಾಡಬಾರ್ದು. ಯಾಕಂದ್ರೆ ಒಂದು ಏಜ್ ಆದ್ಮೇಲೆ ಅವರಿಗೂ ಧೈರ್ಯ ಇರುತ್ತೆ, ಅರಿವಿರುತ್ತೆ. ಆ ಕಡೆ ಇರುವಂತವರಿಗೆ ಈಕೆಯ ಮೇಲೆ ಆಕ್ರಮಣ ಮಾಡಕ್ಕೂ ಭಯ ಇರುತ್ತೆ. ಯಾಕಂದ್ರೆ ಅವ್ರಿಗೆ ಸ್ವಲ್ಪ ಮೆಚುರಿಟಿ ಬಂದಿದೆ, ಗೊತ್ತಿದೆ ಅಂತ ಇರುತ್ತೆ. ಚಿಕ್ಕ ಮಕ್ಕಳಿಗೆ ಏನು ಗೊತ್ತಿಲ್ದಾಗ ನೆರೆಮನೆಯ ಅವರ ಶಿಕ್ಷಕರು ಇನ್ಯಾರು ಆ ತರ ಎಲ್ಲ ಸುಮಾರು ನೋಡ್ತೀವಿ. ಸೊ ಅದರ ಬಗ್ಗೆ ಅರಿವು ಮೂಡಿಸೋದು ದೈಹಿಕ ಶಿಕ್ಷಣದಷ್ಟೇ, ಮಾನಸಿಕ ಶಿಕ್ಷಣದಷ್ಟೇ ಈ ಲೈಂಗಿಕ ಶಿಕ್ಷಣ ಅನ್ನೋದು ಕೂಡ ಬಹಳ ಮುಖ್ಯ. ಯಾಕಂದ್ರೆ ಬಹಳಷ್ಟು ಪೇಷಂಟ್ಸ್ ನಮ್ಮ ಪ್ರಾಕ್ಟೀಸ್ ಅಲ್ಲಿ ನೋಡ್ತೀವಿ, ನಮಗೆ ತುಂಬಾ ಬೇಜಾರಾಗತ್ತೆ. ಆ ಮಕ್ಕಳು ಬಂದಾಗ ಈ ಅಪ್ಪ ಅಮ್ಮ ಏನೂ ಹೇಳಿಲ್ವಾ, ಯಾಕೆ ಹೇಳಿಲ್ಲ, ಸ್ಕೂಲಲ್ಲಿ ಏನು ಹೇಳಿಲ್ವಾ, ಈ ಮಗುವಿಗೆ ಗೊತ್ತಾಗಿಲ್ವಾ, ಈ ತರ ಎಲ್ಲ ತುಂಬಾ ಬೇಜಾರಾಗತ್ತೆ. ಎಷ್ಟೋ ಜನ ಪ್ರೆಗ್ನೆನ್ಸಿನೂ ಆಗಿ ಬರ್ತಾರೆ, 15 ವರ್ಷ 16 ವರ್ಷದ ಮಕ್ಕಳು.